ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಿದ್ರು, ಮಕ್ಕಳೇ, ಸಮಯದ ಅನುಸಾರದಲ್ಲಿ ಪ್ರಪಂಚದಾದ್ಯಂತ ಟೆನ್ಷನ್ ಹೆಚ್ಚಿಗೆ ಆಗಿದೆ. ಅದಕ್ಕಾಗಿ ಆ ಟೆನ್ಷನ್ ಅನ್ನ ದೂರ ಮಾಡುವಂತಹ ಕೆಲಸವನ್ನ ನೀವು ಮಾಡಬೇಕಾಗತ್ತೆ. ಅದರ ಮೊದಲು ನೀವು ಟೆನ್ಷನ್ ಫ್ರೀ ಆಗಿ ಇರಬೇಕಾಗ್ತದೆ. ಹೇಗೆ ಆತ್ಮೇರೆ, ಟೆನ್ಷನ್ ಹೇಳುವಂಥದ್ದು ಆಕಾರನೋ ನಿರಾಕಾರನೋ? ನಿರಾಕಾರ. ನಿರಾಕಾರ ಅಲ್ವಾ? ಅಂದ್ಮೇಲೆ ಅದಕ್ಕೆ ಪರಿಹಾರನೂ ಕೂಡ ಹೇಗಿರ್ತದೆ? ನಿರಾಕಾರ. ನಿರಾಕಾರನೇ ಇರ್ತದೆ ಅಲ್ವಾ? ಅದಕ್ಕಾಗಿ ಭವಿಷ್ಯದಲ್ಲಿ ಯಾವುದೋ ಒಂದು ಆತ್ಮನಿಗೆ ಟೆನ್ಷನ್ ಬಂದಾಗ, ನಿಮ್ಮನ್ನ ನೆನಪು ಮಾಡಿದಾಗ, ನಿಮ್ಮ ಎದುರುಗಡೆಗೆ ಬರೋದಲ್ಲ. ಇವತ್ತೇನಾಗಿದೆ, ಯಾರಿಗಾದ್ರೂ ಸಮಸ್ಯೆ ಬಂದ್ರೆ ನಾನು ನೋಡ್ತೀನಿ ನನ್ನ ಈಶ್ವರಿ ಜೀವನದಲ್ಲಿ, ಮೊದಲು ಆತ್ಮಗಳು ಫೋನ್ ಮಾಡಿಬಿಟ್ಟು ತಮ್ಮ ಸಮಸ್ಯೆಯನ್ನ ಹೇಳ್ತಾ ಇದ್ರು. ಅದನ್ನು ಹೋಗ್ಬಿಟ್ಟು ನಾವು ಬಾಬಾರವರಿಗೆ ತಿಳಿಸಬೇಕಾಗಿತ್ತು. ಆಮೇಲೆ ಬಾಬಾರವರ ನಮ್ಮ ತನು ಮನವನ್ನ ಉಪಯೋಗ ಮಾಡಿ ಆ ಸಾಧನದ ಮೂಲಕ ಅವರಿಗೆ ಜ್ಞಾನ ಮುಖೇನೋ, ಶಕ್ತಿಯ ಮೂಲಕನೋ, ಸಂಕಲ್ಪದ ಮೂಲಕನೋ ಏನ್ ಮಾಡ್ತಿದ್ರು? ಸಹಾಯವನ್ನ, ಸಹಯೋಗವನ್ನ ಕೊಡ್ತಾ ಇದ್ರು ಅಲ್ವಾ? ಆಮೇಲೆ ಕೆಲವೊಂದ್ಸಲ ಎದುರುಗಡೆಗೆ ಬರ್ತಾ ಇದ್ರು. ಸ್ಟಾರ್ಟಿಂಗ್ ಅಲ್ಲೆಲ್ಲ ನಾವು ಸೇವೆಗಿಂತ ಬಾಬಾ ಕಳಿಸಿದಾಗ, ಅಣ್ಣವ್ರೆ ಯೋಗ ಮಾಡಿಸಿ ಅಂತ ಎದುರುಗಡೆ ಹೋದ ತಕ್ಷಣದಲ್ಲಿ ಏನ್ ಮಾಡೋದು? ಎದುರುಗಡೆ ಫಿಸಿಕಲಿ ಶಕ್ತಿಯನ್ನು ತೆಗೆದುಕೊಳ್ಳೋರು. ಆಮೇಲೆ ಫೋನಿನ ಮೂಲಕ. ಆಮೇಲೆ ಮುಂದೆ ಏನಾಯ್ತು, ಕ್ಲಾಸ್ಗಳನ್ನ ಬಾಬಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ, ರೆಕಾರ್ಡಿಂಗ್ ಆಗ್ತಾ ಹೋದಾಗ, ಎಷ್ಟೋ ಪ್ರಶ್ನೆಗಳಿಗೆ ನಿಮ್ ಕ್ಲಾಸಿಂದಾನೇ ಉತ್ತರ ಸಿಗತ್ತೆ ಅಂತ ಹೇಳಿದ್ರು. ಆವಾಗ ಅವ್ರು ಪರ್ಸನಲಿ ಪ್ರಶ್ನೆಗಳನ್ನು ಕೇಳುವಂಥದ್ದು, ಪರ್ಸನಲಿ ಫೋನ್ ಮಾಡುವಂತ ಅವಶ್ಯಕತೆ ಇರ್ಲಿಲ್ಲ. ಇಲ್ಲ. ಆಮೇಲೆ ಏನಾಯ್ತು, ಇವಾಗ ಝೂಮ್ ಬಂದ್ಬಿಟ್ಟು ಅವ್ರು ಎಲ್ಲೇ ಇದ್ರು, ನಾವೆಲ್ಲರೂ ಕೂಡ ನೀವು ಬಾಬನಿಗೆ ಪ್ರಶ್ನೆಯನ್ನ ಕೇಳ್ತೀರಾ, ಸಮಸ್ಯೆಯನ್ನ ಹೇಳ್ತೀರಾ, ಈ ತನು ಹೇಳುವಂತ ಸಾಧನದ ಮೂಲಕ, ಮೊಬೈಲ್ ಹೇಳುವಂತ ಸಾಧನದ ಮೂಲಕ, ಕಂಪ್ಯೂಟರ್ ಹೇಳುವಂತ ಸಾಧನದ ಮೂಲಕ ಬಾಬಾ ಏನ್ ಮಾಡ್ತಿದ್ದಾರೆ? ಶಕ್ತಿಯನ್ನ ಕೊಟ್ಬಿಟ್ಟು ತಮ್ಮ ಪರಿಸ್ಥಿತಿಗಳಿಗೆ, ವಿಘ್ನಗಳಿಗೆ, ತೊಂದರೆಗಳಿಗೆ, ದುಃಖಕ್ಕೆ ಪರಿಹಾರವನ್ನ ಕೊಡ್ತಾ ಇದ್ದಾರೆ ಅಲ್ವಾ? ಇನ್ಮೇಲೆ ಏನಾಗತ್ತಂತೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಯಾರಿಗೆ ತೊಂದರೆ ಇದೆಯೋ ಅವ್ರ ನಿಮಿತ್ತ ಆತ್ಮನ ನೆನಪು ಮಾಡಿದ್ರೆ ಸಾಕತ್ತೆ, ಸಾಧನ ಬೇಡ. ಏನ್ ಮಾಡಿದ್ರೆ ಸಾಕು? ನೆನಪು ಮಾಡಿದ್ರೆ ಸಾಕು. ಹೀಗೆ ಭಗವಂತನನ್ನ ನಾವು ನೆನಪು ಮಾಡಿದಾಗ ಬಾಬಾರವರಿಂದ ನಮ್ಗೆ ಹೇಗೆ ಶಕ್ತಿ ಸಿಗತ್ತಲ್ವಾ, ಹಾಗೇನೇ ಆ ಮನುಷ್ಯಾತ್ಮರನ್ನ, ನಿಮಿತ್ತ ಆತ್ಮರನ್ನ ನೆನಪು ಮಾಡದೇನೆ ಏನಾಗತ್ತಂತೆ? ಟೆನ್ಷನ್ ಫ್ರೀ ಆಗ್ಬಿಡ್ಬೇಕು. ಈಗ ಯಾವುದೋ ಒಂದು ವ್ಯಕ್ತಿ ಅಂತ ತಿಳ್ಕೊಳ್ಳಿ, ತುಂಬಾ ಸಿಟ್ಟಿನಲ್ಲಿ ಇರ್ತಾರೆ, ಯಾವಾಗ್ಲೂ ಸಿಟ್ಟಿನಲ್ಲಿ ಇರ್ತಾರೆ. ಅವ್ರನ್ನ ನೆನಪು ಮಾಡಿದ್ರೆ ನಿಮ್ಗೆ ಏನಾಗ್ತದೆ? ಏನಾಗತ್ತೆ? ಪ್ರತಿಯೊಂದು ವಿಷಯದಲ್ಲೂ ಸಿಟ್ಟು ಮಾಡ್ತಾರೆ. ಮೂಗಿನ ನೇರದಲ್ಲಿ ಸಿಟ್ಟಿದೆ, ಅವರು ನಿಮ್ಮ ಮನಸ್ಸಿನಲ್ಲಿ ಬಂದ್ರು ಅಂತಂದ್ರೆ ಏನಾಗ್ತದೆ? ಅವ್ರ ಸಿಟ್ಟಿನ ಸಿಟ್ಟಿನ ಅನುಭವ ಆಗುತ್ತೆ, ಭಯ ಆಗತ್ತೆ ಅಲ್ವಾ? ಅವ್ರ ಎದುರುಗಡೆ ಬರ್ಬೇಕು ಅಂತೇಳಿಲ್ಲ, ಅವ್ರ ಫೋಟೋ ನೋಡಿದ್ರು ಕೂಡ ಭಯ ಆಗತ್ತೆ, ಮನಸ್ಸಲ್ಲಿ ಬಂದ್ರು ಕೂಡ ಏನಾಗತ್ತೆ? ಭಯ ಆಗತ್ತಲ್ವಾ? ಹಾಗೆ ನಿರಾಕಾರ ರೂಪದಲ್ಲಿ, ಇವಾಗ ನೋಡಿ, ಉದಾಹರಣೆಗೆ ನಾವು ಕಲ್ಲಂಗಡಿ ಹಣ್ಣು ಅಂತಂದ್ರೆ ಏನಾಗ್ತದೆ? ಕೆಂಪು ಬಣ್ಣ ನೆನಪಿಗೆ ಬರುತ್ತೆ. ಅಥವಾ ಒಂದು ಬೇಸಿಗೆಗಾಲದಲ್ಲಿ ಆ ಒಂದು ಹಣ್ಣನ್ನು ನಾವು ತಿಂದಾಗ ಆ ಬಾಯಾರಿಕೆ ಹೋಗಿರುವಂಥದ್ದು ಅನುಭವ ಆಗತ್ತೆ. ಹಾಗೇನೆ ಮುಂದಿನ ದಿನಗಳಲ್ಲಿ ಆತ್ಮೀಯರೇ ಸೇವೆ ಹೇಳೋದು ಹೇಗಾಗತ್ತೆ ಅಂತಂದ್ರೆ, ನಿಮ್ಮನ್ನ ನೆನಪು ಮಾಡಿದ ತಕ್ಷಣದಲ್ಲಿ ಏನಾಗ್ತದೆ? ಅವರ ಟೆನ್ಷನ್ ಏನಾಗ್ಬಿಡ್ತದೆ? ದೂರ ಆಗ್ಬಿಡ್ತದೆ. ಜೊತೆಗೆ ಯಾವ ಆತ್ಮರು, ಭಕ್ತಾತ್ಮರು, ಜ್ಞಾನಿ ಆತ್ಮರು ಭಗವಂತನಿಗೆ ಅಪ್ಲಿಕೇಶನ್ ಆಗಿರ್ತಾನೋ, ಟೆನ್ಷನ್ ಫ್ರೀ ಮಾಡುವಂತ, ನಿಮ್ಮ ಮೂಲಕ ನಿರಾಕಾರ ರೂಪದಲ್ಲಿ ಬಾಬಾ ಏನ್ ಮಾಡ್ತಾ ಇರ್ತಾರೆ? ಶಕ್ತಿಯನ್ನ ಕೊಡ್ತಾ ಇದ್ದಾರೆ. ಯಾವುದರ ಮೂಲಕ? ಮನಸ್ಸಿನ ಮೂಲಕ. ಯಾವುದರ ಮೂಲಕ? ಮನಸ್ಸಿನ ಮೂಲಕ. ಅಂದ್ರೆ ಇನ್ಮೇಲೆ ನಿಮ್ಗೆ ಝೂಮು ಸಿಗೋದಿಲ್ಲ, ಕ್ಲಾಸಸ್ಸು ಸಿಗೋದಿಲ್ಲ, ಇಂಟರ್ನೆಟ್ಟು ಇರಲ್ಲ, ಮೊಬೈಲು ಇರಲ್ಲ. ಅದ್ಯಾವುದ್ರ ಮೂಲಕ ತಗೊಳ್ಬೇಕು? ಮನಸ್ಸಿನ ಮೂಲಕ. ಮನಸ್ಸಿನ. ಈಗ ಭಗವಂತನ ಪ್ರಶ್ನೆ,
ಜೀವನ ಪೂರ್ತಿ ಬೇರೆಯವರಿಂದನೇ ತಗೊಳ್ತಾ ಇರ್ತಿರೋ, ನೀವು ಏನಾದ್ರು ಡಾಕ್ಟರ್ ಆಗ್ತಿರೋ? ಹ್ಮ್ ಆಗ್ತಿರೋ ಆಗಲ್ವ? ಡಾಕ್ಟರ್ ಆಗ್ಬೇಕು. ಆ ಮಾಸ್ಟರ್ ಡಾಕ್ಟರ್ ಆಗ್ಬೇಕ್ರಿ. ಆಗ್ಬೇಕಲ್ವಾ? ಇವಾಗ ಹೌದು. ನೋಡಿ, ಶಾರೀರಿಕವಾದ ಸಮಸ್ಯೆಗಳು ಬಂದಾಗ ಫಸ್ಟ್ ಏನಾಗ್ತಿತ್ತು, ಶರೀರವನ್ನ ತಗೊಂಡೋಗ್ಬಿಟ್ಟು ಡಾಕ್ಟರ್ ಎದುರುಗಡೆ ಇಡ್ಬೇಕಿತ್ತು, ಹೌದಾ? ಹ್ಮ್ ಇವತ್ತು ಫೋನ್ ಮಾಡ್ದೇನೆ ಆನ್ಲೈನ್ ಅಲ್ಲಿ ಏನ್ ಸಿಗ್ತದೆ, ಸಮಸ್ಯೆಗಳಿಗೆ ಪರಿಹಾರ ಸಿಕ್ಬಿಡತ್ತೆ. ಡಾಕ್ಟರ್ ಎದುರುಗಡೆ ನಾವು ಹೋಗ್ಬೇಕಂತಿಲ್ಲ. ಅವ್ರು ಏನ್ ಮಾಡ್ತಾರೆ, ಈ ಬ್ಲಡ್ ಟೆಸ್ಟ್ ಮಾಡಿ, ಈ ಯೂರಿನ್ ಟೆಸ್ಟ್ ಮಾಡಿ ರಿಪೋರ್ಟ್ ಕಳಿಸ್ಕೊಡಿ ಅಂತ ಹೇಳ್ತಾರೆ ಅಲ್ವಾ? ಆ ರಿಪೋರ್ಟ್ ನೋಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಮೆಡಿಸಿನ್ಸ್ ಬರ್ಕೊಡ್ತಾರೆ. ಹೀಗೆ ಆದ್ಮೇಲೆ ಪ್ರಪಂಚದಲ್ಲಿ ಶಾರೀರಿಕ ಕಾಯಿಲೆ, ಹಣಕಾಸಿನ ಕಾಯಿಲೆ, ದುಡ್ಡು ಬೇಕು ಅಂತಂದ್ರೆ ಇವತ್ತು ಬ್ಯಾಂಕಿಗೆ ಹೋಗ್ಬೇಕಾ? ಇಲ್ಲವಲ್ಲ. ದುಡ್ಡು ತುಂಬ್ಲಿಕ್ಕೆ ಬ್ಯಾಂಕಿಗೆ ಹೋಗ್ಬೇಕಾ? ಇಲ್ಲವಲ್ಲ. ಗೂಗಲ್ ಪೇ ಮೂಲಕ ಏನ್ ಮಾಡ್ಬೋದು, ಡೆಪಾಸಿಟ್ ಮಾಡ್ಬೋದು, ಡ್ರಾ ಮಾಡ್ಬೋದು. ದಿನಸಿ ಐಟಮ್ ಬೇಕು ಅಂತಂದ್ರೆ ಶಾಪಿಗೆ ಹೋಗ್ಬೇಕಾ? ಆನ್ಲೈನ್. ಆನ್ಲೈನ್. ಹಾಗೆ ಬಾಬಾ ಇದು ಕೂಡ ಆನ್ಲೈನ್ ಅಲ್ಲಿ ಏನಾಗ್ತದೆ, ಬರುವಂತಹ ಸಮಯ ಬಂದಿದೆ. ಈ ಫಾರ್ಮುಲಾವನ್ನ ಬಾಬಾ 2011 ಹೇಳಿದ ಅಲ್ವಾ? ನಮಗೆ ಮೊಬೈಲ್ ಅಲ್ಲೆಲ್ಲ ಆನ್ಲೈನ್ ಇವಾಗ ಬಂದಿದೆ. ಬಾಬಾರ್ದು 2011 ಈ ವಿಷಯವನ್ನ ಏನ್ ಮಾಡಿದ್ದಾರೆ, ಹೇಳಿದ್ದಾರೆ. ಇನ್ನು ಮೇಲೆ ಸೇವೆ ಈ ರೀತಿ ನಿರಾಕಾರ ರೂಪದಲ್ಲಿ ಆಗತ್ತೆ. ಆದ್ಮೇಲೆ ಇವತ್ತು ಟೆನ್ಷನ್ ಹೇಳೋದನ್ನು ಕೂಡ ಒಂದು ಹೊಸ ಕಾಯಿಲೆ, ಹೌದೋ ಅಲ್ವೋ? ಹೌದು. ಟೆನ್ಷನ್ ಹೇಳೋದು ಪ್ರಪಂಚದಲ್ಲಿ ಕಡಿಮೆ ಇದೆಯೋ ತುಂಬಾ ಇದೆಯೋ? ತುಂಬಾ. ಹಣ ಇದ್ದವ್ರಿಗೆ ಟೆನ್ಷನ್ ಕಡಿಮೆ ಇದೆಯಾ? ಇಲ್ಲ. ಹಣ ಕಡಿಮೆ ಇರೋರಿಗೆ ಟೆನ್ಷನ್ ಜಾಸ್ತಿ ಇದೆಯಾ? ಇಲ್ಲ. ಇಲ್ಲ. ಶಿಕ್ಷಣ ಇದ್ರೂ ಟೆನ್ಷನ್ನು, ಇಲ್ದಿದ್ರು ಟೆನ್ಷನ್. ಮಗು ಇದ್ರೂ ಟೆನ್ಷನ್ನು, ಇಲ್ದಿದ್ರು ಟೆನ್ಷನ್. ಮದುವೆ ಆದ್ರೂ ಟೆನ್ಷನ್ನು, ಆಗದಿದ್ರು ಟೆನ್ಷನ್. ಡೈವರ್ಸ್ ಕೊಟ್ಟರು ಟೆನ್ಷನ್ನು, ಕೊಡದಿದ್ರು ಟೆನ್ಷನ್ ಅಲ್ವಾ? ಹಣ್ಣು ತಿಂದ್ರು ಟೆನ್ಷನ್ನು, ತಿಂದಿದ್ರು ಟೆನ್ಷನ್. ತಿಂದ್ರೆ ಕೆಮಿಕಲ್ ಹಾಕಿದ್ದಾರೆ ಅಂತ ಟೆನ್ಷನ್, ತಿಂದಿಲ್ಲ ಅಂತಂದ್ರೆ ವಿಟಮಿನ್ ಪ್ರೋಟೀನ್ ಸಿಕ್ಕಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ಏನಾಗಿದೆ, ಟೆನ್ಷನ್ ಇದೆ. ಹಣಕಾಸಿನ ರೂಪದಲ್ಲೂ, ಆರೋಗ್ಯದ ರೂಪದಲ್ಲೂ, ಸಂಬಂಧದ ರೂಪದಲ್ಲೂ ಅಲ್ವಾ? ಇವತ್ತು ಶಾರೀರಿಕವಾಗಿ ಹೆಚ್ಚಿನ ಕಾಯಿಲೆಗಳು ಟೆನ್ಷನ್ ಇಂದ ಏನಾಗ್ತಿದಾವಂತೆ, ಬರ್ತಿದಾವಂತ. ಅಂದಮೇಲೆ ಆ ಕಾಯಿಲೆಗಳು ಬಂದ ಮೇಲೆ ಆ ಕಾಯಿಲೆಗಳಿಗೆ ಔಷಧಿಯನ್ನು ಕೂಡ ಏನ್ ಮಾಡ್ಬೇಕು, ಕಂಡಿಡಿಬೇಕಲ್ವಾ? ಅದಕ್ಕಾಗಿ ಟೆನ್ಷನ್ ಅನ್ನ ಬಂದಾಗ ಎಲ್ಲರೂ ಕೂಡ ಇವತ್ತು ಯಾರನ್ನ ಕೂಗ್ತಾ ಇದ್ದಾರಂತೆ, ಭಗವಂತನನ್ನ. ಭಗವಂತನಂತ. ಅದೇನರ್ಥ, ಭಗವಂತನಲ್ಲಿ ಆ ಸಮಸ್ಯೆಗೆ ಪರಿಹಾರ ಇದೆ ಅಂತ ಅರ್ಥ ಅಲ್ವಾ? ಶಾರೀರಿಕ ಸಮಸ್ಯೆ ಇದ್ದಾಗ ನಾವ್ ಹೇಗೆ ಡಾಕ್ಟರ್ ಹತ್ರ ಹೋಗ್ತೀವಿ, ಬಟ್ಟೆಗಳ ಸಮಸ್ಯೆ ಇದ್ದಾಗ ಟೈಲರ್ ಹತ್ರ ಹೋಗ್ತೀವಿ, ಮೊಬೈಲ್ ಸರಿ ಮಾಡ್ಬೇಕು ಅಂತಂದ್ರೆ ಮೊಬೈಲ್ ರಿಪೇರಿ ಮಾಡೋರ ಹತ್ರ ಹೋಗ್ತೀವಿ. ಹಾಗೆ ಇಲ್ಲೂ ಕೂಡ ಪ್ರತಿಯೊಂದು ಆತ್ಮನೂ ಕೂಡ, ಸಣ್ಣವರಿರ್ಲಿ ದೊಡ್ಡವರಿರ್ಲಿ, ಶ್ರೀಮಂತಿರ್ಲಿ ಬಡವರಿರ್ಲಿ, ಮನಸ್ಸಿನಿಂದ ಏನ್ ಮಾಡ್ತಿದಾರಂತೆ, ಭಗವಂತ ನನ್ನ ಟೆನ್ಷನ್ ಅನ್ನ ಏನ್ ಮಾಡಪ್ಪ, ದೂರ ಮಾಡು. ಮನೆಯಲ್ಲೂ ಟೆನ್ಷನ್ನು, ಆಫೀಸಲ್ಲೂ ಟೆನ್ಷನ್ನು, ಸ್ಕೂಲಿಗೆ ಹೋದ್ರೂ ಟೆನ್ಷನ್ನು, ಊಟ ಮಾಡಿದ್ರು ಟೆನ್ಷನ್ನು, ಮಾಡದಿದ್ರು ಟೆನ್ಷನ್ನು, ಮಲ್ಕೊಂಡ್ರು ಟೆನ್ಷನ್ನು, ನಿಂತು ಅಲ್ವಾ? ಎಲ್ಲೋದನ್ನು ಕೂಡ ಏನು ಟೆನ್ಷನ್. ಗಳಿಗೆ ಟೆನ್ಷನ್ ಕಡಿಮೆನೋ ಜಾಸ್ತಿನೋ? ಜಾಸ್ತಿ. ಹೌದಾ? ಅದ್ಯಾಕೋ? ಅದ್ಯಾಕೆ? ಗೊತ್ತಿದ್ದು ಟೆನ್ಷನ್ ಅಲ್ವಾ ಅದಕ್ಕೆ. ಯಾಕಂತಂದ್ರೆ ಪ್ರಪಂಚದ ಜನ ತನು ಧನ ಜನ ಇಷ್ಟು ಮೂರೇ ಗೊತ್ತು ಅವರಿಗೆ. ಅದು ಮೂರರ ಬಗ್ಗೆ ಟೆನ್ಷನ್. ಸರಿನಾ? ನಮಗೆ ಆತ್ಮದ ಬಗ್ಗೆ ಗೊತ್ತು, ಮನಬುದ್ಧಿ ಸಂಸ್ಕಾರದ ಬಗ್ಗೆ ಗೊತ್ತಲ್ವಾ? ದಿನದ 24 ಗಂಟೆ ಅದಕ್ಕೂ ಕೂಡ ನಾವು ಗಮನ ಕೊಡ್ಬೇಕೋ ಬೇಡವೋ? ಕೊಡ್ಬೇಕು. ಅವಾಗ ಎಕ್ಸ್ಟ್ರಾ ಟೆನ್ಷನ್ ಆಯ್ತಲ್ವಾ? ಅವ್ರಿಗೆ ಒಂದು ಜನ್ಮದ ಬಗ್ಗೆ ಮಾತ್ರ ಗೊತ್ತು, ನಮ್ಗೆ ಎಷ್ಟು ಜನ್ಮದ ಗೊತ್ತು? 21 ಜನ. ಆ 84. 4 ಜನ್ಮ. ಅವಾಗ 84 ಜನ್ಮದ್ದು ಕೂಡ ನಾವು ಸಂಪಾದನೆ ಮಾಡ್ಬೇಕು, ಟೆನ್ಷನ್ ಆಯ್ತಲ್ವಾ? ಅವ್ರಿಗೆ ಈ ಜನ್ಮದ ಸಾಲ ಮಾತ್ರ ಯೋಚನೆ ಮಾಡ್ತಾರೆ, ನಾವು 63 ಜನ್ಮದ ಸಾಲ ಯೋಚನೆ ಮಾಡ್ತೀವಿ ಅಲ್ವಾ? ಅವ್ರಿಗೆ ಒಂದು ಕುಟುಂಬದ ಬಗ್ಗೆ ಮಾತ್ರ ಚಿಂತೆ, ನಮ್ಗೆ ವಿಶ್ವದ್ದೇ ಚಿಂತೆ. ಚಿಂತೆ ಯಾರಿಗೆ ಜಾಸ್ತಿ ಇವಾಗ? ನಮಗೆ ಮಕ್ಕಳಿಗೆ. ಚಿಂತ್ಯಾಕ ಮಾಡುತ್ತಿದ್ದಿ ಚಿನ್ನಮೇನಿದ್ದಾನೆ ಅಂತ. ಈಗ ಬಾಬಾಳ್ತ ಮೊದ್ಲು ನಿಮ್ ಚಿಂತೆ ದೂರ ಮಾಡ್ತೀನಿ ಅಂತ ಹೇಳ್ತಾರೆ ಅಲ್ವಾ? ಕಾಯಿಲೆ ಬಂದಿರುವಂತ ಪೇಷಂಟ್ಗಳು ಬಂದಾಗ ಡಾಕ್ಟರ್ಗೆ ಕಾಯಿಲೆ ಬಂದ್ಬಿಟ್ರೆ ಏನಾಗ್ತದೆ? ಟೆನ್ಷನ್ ನೋಡೋರ ಇಲ್ಲ. ಆರೋಗ್ಯವಾಗಿ ಬಂದಿರುವಂತ ಪೇಷಂಟ್ಗಳಿಗೂ ಕೂಡ ಡಾಕ್ಟರ್ ಕಾಯಿಲೆ ಹಬ್ಬ ಬಿಡ್ತದೆ
ಹ್ಮ್ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಈಗ ನೀವೇನಾಗ್ಬೇಕು, ಟೆನ್ಷನ್ ಫ್ರೀ ಆಗಿ ಉದಾಹರಣೆಯಾಗಿ ಎಲ್ಲರಿಗೂ ಆಧಾರ ಮೂರ್ತಿ ಆಗ್ಬೇಕಂತಂದ್ರೆ, ಯಾರೇ ಟೆನ್ಷನ್ ಇಟ್ಕೊಂಡು ಬಂದ ನಿಮ್ಮನ್ನು ನೋಡಿದ ತಕ್ಷಣದಲ್ಲಿ, ನಿಮ್ಮ ಪ್ರತಿ ಸಂಕಲ್ಪ ಮಾಡಿದ ತಕ್ಷಣದಲ್ಲಿ, ನೀವು ಅವ್ರನ್ನ ಮಾತಾಡಿದ ತಕ್ಷಣದಲ್ಲಿ ಅವ್ರಿಗೆ ಏನಾಗ್ಬೇಕು, ಟೆನ್ಷನ್ ದೂರ ಆಗ್ಬೇಕು. ಇಷ್ಟು ಜನ ಆತ್ಮಗಳು ಫೋನಲ್ಲಿ ಹೇಳ್ತಾರೆ, ಅಣ್ಣವ್ರೆ ನಿಮ್ಮ ಹತ್ರ ಫೋನಲ್ಲಿ ಮಾತಾಡ್ತಾ ಇನ್ನೊಂದು ಊರಾಗ್ತದೆ, ಲೈಟ್ ಆಗ್ತದೆ, ಪರಮಾತ್ಮನ ಶಕ್ತಿ ಅನುಭವ ಆಗ್ತದೆ. ನಿಜಾನ ಸುಳ್ಳು ನನಗೆ ಗೊತ್ತಿಲ್ಲ, ಯಾಕಂದ್ರೆ ಕೆಲವರು ಹವಾ ಆಗ್ತಾರೆ. ಅದಕ್ಕಾಗಿ ನಿಜಾನ ಸುಳ್ಳು ಅಂತ ಒಪ್ಕೊಳ್ಳೋದು ಕೂಡ ಏನಾಗ್ಬಿಡ್ತದೆ, ಕಷ್ಟ. ಕಷ್ಟ ಆಗ್ಬಿಡುತ್ತೆ. ಅದು ಒಂದಂತೂ ಗ್ಯಾರಂಟಿ, ಬಾಬಾ ಈಶ್ವರ ಜ್ಞಾನವನ್ನು ಹೇಳ್ಬೇಕಾದ್ರೆ ಮಾತ್ರ ತುಂಬಾ ಪ್ರೀತಿಯಿಂದ ಏನ್ ಮಾಡ್ತಿರ್ತಾರೆ, ಹೇಳ್ತಾ ಇರ್ತಾರೆ. ಕೇಳಿಕ್ ತುಂಬಾ ಏನಾಗತ್ತೆ, ಖುಷಿ ಆಗತ್ತೆ. ಆ ಶಕ್ತಿ, ಪ್ರೀತಿ, ಮಧುರತೆ, ನನ್ನತನ, ಕೆಲವೊಂದ್ಸಲ ಸ್ಕ್ರೂ ಟೈಟ್ ಮಾಡೋದು ಎಲ್ಲನೂ ಕೂಡ ಏನ್ ಮಾಡ್ತಿರ್ತಾರೆ ಬಾಬಾ, ಮಾಡ್ತಿರ್ತಾರೆ. ಮಾಡ್ತಾ ಇರ್ತಾರೆ ಅಲ್ವಾ? ಅದಕ್ಕೆ ಅಂತ ಆತ್ಮಗಳ ಒಂದು ಲಕ್ಷಣವನ್ನ ಬಾಬಾ ಇನ್ನು ಹೇಳ್ತಾ ಇದ್ರು. ಅಂದಮೇಲೆ ವಿಶ್ವದಲ್ಲಿ ಇಷ್ಟೆಲ್ಲ ಕಾಯಿಲೆಗಳಿದ್ದಾವೆ ಅಂತಂದ್ರೆ ಆ ಕಾಯಿಲೆಯನ್ನು ದೂರ ಮಾಡುವಂತ ಆತ್ಮಗಳು ಕೂಡ ಬೇಕಲ್ವಾ? ಬೇಕು ಬೇಕು ತಾನೇ? ಅಂದ್ಮೇಲೆ ನಿಮ್ಮ ಹತ್ರ ಅಷ್ಟು ಸಂಪಾದನೆನೂ ಕೂಡ ಬೇಕಲ್ವಾ? ಬೇಕು ಕಾಯಿಲೆ ಗುಣ ಮಾಡ್ಬೇಕು ಅಂದ್ರೆ ಅಷ್ಟು ಮೆಡಿಸಿನ್ಸ್ ಬೇಕೋ ಬೇಡವೋ? ಬೇಕು. ಬೇಕು. ಹೀಗೆ ಕೊರೋನಾ ಬಂದಾಗ ಭಾರತ ದೇಶದಿಂದ ಎಷ್ಟು ಏನ್ ಹೇಳ್ತಾರೆ ಅದಕ್ಕೆ, ಇದಕ್ಕೆ ಹಾಕೊಳ್ತಾರೆ, ಏನ್ ಹಾಕೊಂಡ್ರು ಅದಕ್ಕೆ, ಇಂಜೆಕ್ಷನ್ ಮೂಲಕ ಹಾಕೊಂಡಲ್ಲ, ಲಸಿಕೆ, ಲಸಿಕೆಗಳು ವ್ಯಾಕ್ಸಿನ್ ಅಲ್ವಾ? ಆ ವ್ಯಾಕ್ಸಿನ್. ವ್ಯಾಕ್ಸಿನ್ ದೇಶ ವಿದೇಶಗಳಿಗೆ ಎಷ್ಟು ಕಳಿಸಿದ್ದಾಯ್ತಲ್ವಾ? ಯಾಕಂದ್ರೆ ಅದು ಕಾಯಿಲೆ ಅಷ್ಟು ಏನಾಗಿತ್ತು, ಜಾಸ್ತಿ ಆಗಿತ್ತು. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಅಷ್ಟು ಪ್ರಮಾಣದಲ್ಲಿ ಸಮಸ್ಯೆಗೆ ಪರಿಹಾರ ಬೇಕು ಅಂತಂದ್ರೆ ಅಷ್ಟು ಕ್ವಾಂಟಿಟಿಯಲ್ಲಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಶಕ್ತಿ, ಪವಿತ್ರತೆ ಬೇಕಲ್ವಾ? ಬೇಕು ಬೇಕು ಅಂತಂದ್ರೆ ಸಂಪಾದನೆ ಮಾಡ್ಬೇಕಲ್ವಾ? ಮಾಡ್ಬೇಕು. ಸ್ಟಾಕ್ ಮಾಡ್ಕೊಳ್ಬೇಕಲ್ವಾ? ಮಾಡ್ಕೋಬೇಕು. ಯಾರು ನಾವು ನಾವ್ ಆತ್ಮರು. ಆ ಪೋಸ್ಟಿಗೆ ಹೋಗ್ಬೇಕು ಅಂತಂದ್ರೆ, ಅಷ್ಟು ಶ್ರೀಮಂತರಾಗ್ಬೇಕು ಅಂತಂದ್ರೆ, 5,000 ವರ್ಷದ ಸಾಲ ತೀರಬೇಕು ಅಂತಂದ್ರೆ, ನಾನು ಅಷ್ಟಮಣಿಗಳಲ್ಲಿ ಬರಬೇಕು, 108 ಮಣಿಗಳಲ್ಲಿ ಬರಬೇಕು ಅಂತಂದ್ರೆ, ಮಕ್ಕಳೇ ಏನ್ ಮಾಡ್ಬೇಕಂತೆ, ಸಂಪಾದನೆ ಟೆನ್ಷನ್ ಫ್ರೀ ಆಗ್ಬೇಕು. ಅಷ್ಟು ಸಂಪಾದನೆ ಮಾಡ್ಬೇಕು. ಹೇಗೆ? ಬಾಬಾ ಹೇಳ್ತಾರೆ, ಪಾವೋ ಮೇ ಹರ್ ಕದಂ ಮೇ ಪದಂ ಕಿ ರೇಖಾ ದೇಖ ರಹೆ ಹೇ. ಕಾಲಲ್ಲಿ ಬಾಬಾ ಏನ್ ನೋಡ್ತಿದಾರಂತೆ, ಒಂದೊಂದು ಹೆಜ್ಜೆಯಲ್ಲಿ ಪದುಮದ ರೇಖೆಯನ್ನು ನೋಡ್ತಿದಾರಂತೆ. ಹಂಗಂದ್ರೆ ಸಂಪಾದನೆಯ ಜಾಸ್ತಿ ಸಂಪಾದನೆಯನ್ನು ನೋಡ್ತಾ ಇದ್ದಾರೆ. ಪದುಮದ ರೇಖೆ ಅಂತಂದ್ರೆ ಏನು? ಪಾವು ಅಂದ್ರೆ ಕಾಲು ಅಲ್ವಾ? ಪ್ರತಿಯೊಂದು ಹೆಜ್ಜೆಯಲ್ಲೂ ಪದಮದ ರೇಖೆಯನ್ನು ಬಾಬಾ ನೋಡ್ತಿದ್ದಾರೆ ಅಂತಂದ್ರೆ ಏನು? ಪ್ರತಿ ಹೆಜ್ಜೆಯಲ್ಲೂ ಬಾಬಾ ನೆನಪಿರ್ಬೇಕು ಅಂತ. ಗುಣಗಳು ಶಕ್ತಿಗಳ ಸಂಪಾದನೆ ಇರಬೇಕು ಅಂತ. ಹೆಜ್ಜೆ ಅಂತಂದ್ರೆ ಏನಿಲ್ಲಿ? ನಡೆಯೋದು, ಹೆಜ್ಜೆ ಇಡೋದು. ಪುರುಷಾರ್ಥ. ಹೆಜ್ಜೆ ಇಡೋದು ಶಾರೀರಿಕವಾಗೋ ಆತ್ಮಿಕವಾಗೋ? ಆತ್ಮಿಕವಾಗಿ. ಆತ್ಮಿಕ ಹೆಜ್ಜೆ ಅಂದ್ರೆ ಏನು? ತಂದೆ ನೆನಪು. ಅಲ್ಲ ನೆನಪಿನಲ್ಲಿ. ಅಲ್ಲ. ಹ್ಮ್. ಹೆಜ್ಜೆ ಅಂತಂದ್ರೆ ಏನು? ಸಂಪಾದನೆ. ಅಲ್ಲ. ಸಂಪಾದನೆ ಕರ್ಮ ಮಾಡಿದ್ಮೇಲೆ ಸಿಗುವಂತ ಫಲ, ಸ್ಟೆಪ್. ಈಗ ನೀವು ಮನೆಯಿಂದ ಬಾಬನ್ ಮನೆ ಹೋಗ್ಬೇಕು ಅಂತಂದ್ರೆ ಹೆಜ್ಜೆ ಇಟ್ಕೊಂಡು ಹೋಗ್ಬೇಕು ತಾನೆ? ಹ್ಮ್. ಎಲ್ಲೋ ಕಡೆ ಹೋಗ್ಬೇಕು, ತರಕಾರಿ ಮಾರ್ಕೆಟಿಗೆ ಹೋಗ್ಬೇಕು, ದಿನಸಿ ಅಂಗಡಿಗೆ ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಹೆಜ್ಜೆ ಇಟ್ಕೊಂಡು ಆ ಕಡೆ ಹೋಗ್ಬೇಕಲ್ವಾ? ಹಾಗೆ ಹೆಜ್ಜೆ ಅಂತಂದ್ರೆ ಏನು? ಆತ್ಮದ ಹೆಜ್ಜೆ ಅಂತಂದ್ರೆ ಏನು? ಸೇವೆ ಬೇರೆ ಆತ್ಮಗಳಿಗೆ ಮನಸ್ಸು ಬುದ್ಧಿಯನ್ನ ತಂದೆ ಜೊತೆ ಜೋಡಿಸೋದು ಪ್ರತಿ ನಿಮಿಷ, ಪ್ರತಿ ಅದು ಕ್ಷಣ. ರಾಜಯೋಗ ಹಾಕೋರೆ, ಅದು ಹ್ಮ್. ಬುದ್ಧಿ ಜೋಡಿಸೋದು ರಾಜಯೋಗ. ಬಾಬನ ಶ್ರೀಮತ. ಪ್ರತಿ ಹೆಜ್ಜೆ ಅಂದ್ರೆ ಸಮಯ. ಶ್ರೀಮತ ಅಲ್ಲ. ಶ್ರೀಮತ ನಾವು ಕರ್ಮ ಮಾಡ್ಬೇಕಾದ್ರೆ ಬಾಬನಿಂದ ತೆಗೆದುಕೊಳ್ಳುವಂತ ಮತ. ಇನ್ನೊಬ್ರು ಏನೋ ಅನ್ನೋದಲ್ಲ, ಸಮಯ ಸಮಯ ಪ್ರತಿ ಸಮಯ ಸಮಯ. ಅಲ್ಲ, ಅಲ್ಲ ಟೈಮ್ ಅಲ್ಲ. ಹೆಜ್ಜೆಗೆ ಟೈಮ್ ಅಂತ ಇರ್ತಾರ. ಟೈಮ್ ಬೇರೆ, ಹೆಜ್ಜೆ ಬೇರೆ ಅಲ್ವಾ? ಬಾಬಾ ಎಷ್ಟು ಆತ್ಮ ಮತ್ತೆ ತನು ಮತ್ತೆ ಮನನ ಮೋಹನನ ಹೇಳಿ. ಆರೋದು ಅಣ್ಣ ಅವ್ರೆ. ಆರೋಗ್ಯ ಮೇಲಕ್ಕೆ ಹಾರೋದು ಹಾರೋದು ಅಲ್ಲ. ಮತ್ತೆ ಪ್ರತಿ ಹೆಜ್ಜೆಯಲ್ಲೂ ಅಂತಂದ್ರೆ
ಪರಮಾತ್ಮನಲ್ಲಿರುವ ಆ ಖಜಾನೆಗಳನ್ನ ಹಾ ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಪ್ರತಿ ಹೆಜ್ಜೆ. ಸರಿ, ಕೇಳಿ. ಪ್ರತಿ ಹೆಜ್ಜೆ ಅಂತಂದ್ರೆ ಸಂಕಲ್ಪ. ಏನ್ ಹೇಳಿ? ಪ್ರತಿ ಹೆಜ್ಜೆ ನಾನು ಅದನ್ನ ಮಾಡಬೇಕು ಅಂದ್ರೆ ಮೊದ್ಲು ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು? ಸಂಕಲ್ಪ. ಅದು ಆರಂಭ ಅಲ್ಲಿಂದ ತಾನೆ. ಹ್ಮ್. ಅಲ್ಲಿಂದ ಆರಂಭ ಆಗಿ ಆಮೇಲೆ ಎಲ್ಲಿ ಗುರಿ ಇದೆಯೋ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀರಿ ನೀವು? ತಲುಪ್ತೀವಿ. ಹಾಗಿದ್ರೆ ಈಗ ನೀವು ಸಂಕಲ್ಪವನ್ನ ನೋಡಿ. ಏನಂತ? ನನ್ನ ವಿಕರ್ಮ ವಿನಾಶ ಆಗ್ಬೇಕು. ಈ ಸಂಕಲ್ಪದಲ್ಲಿ ರಾಜಯೋಗವನ್ನ ಮಾಡಿದ್ರಿ, ಪದಂ ಸಿಗತ್ತಾ? ಇಲ್ಲ. ಒಂದು ಪೇಷಂಟ್ಗೆ ನಾನು ಶಕ್ತಿ ಕೊಡಬೇಕು, ಪದಂ ಸಿಗತ್ತಾ? ಇಲ್ಲ. ಸೆಂಟರ್ ಬಿಲ್ಡಿಂಗ್ ಕಟ್ಟಬೇಕು, ಪದಂ ಸಿಗತ್ತಾ? ಆ ಉದ್ದೇಶಕ್ಕೋಸ್ಕರ ನೀವು ಯೋಗವನ್ನ ಮಾಡಿದ್ರೆ ಪದಂ ಸಿಗತ್ತಾ? ಇಲ್ಲ. ಇಲ್ಲ. ಹಾಗಿದ್ರೆ ಪದಂ ಯಾವಾಗ ಸಿಗ್ತದೆ? ಬೇಹದ್ದು ಸರ್ವರಿಗೂ, ವಿಶ್ವಾತ್ಮರಿಗೂ. ಆವಾಗ ಪ್ರತಿಯೊಂದು ಸಂಕಲ್ಪದಲ್ಲಿ ನಿಮ್ದೇನಿರ್ಬೇಕು? ಬೇಹದ್ದಿನ ಸೇವೆಯ ಉದ್ದೇಶ ಇರಬೇಕು ತಾನೆ. ಸ್ವಾರ್ಥ ಇರಬಾರ್ದು ತಾನೆ. ಅದನ್ನು ಬಾಬಾ ಇಲ್ಲಿ ಹೇಳ್ತಾರೆ, ಪಾವಮೆ ಹರ್ ಕದಮ್ಮೆ. ಪ್ರತಿ ಹೆಜ್ಜೆ ಅಂದ್ರೆ ಪ್ರತಿ ಸಂಕಲ್ಪದಲ್ಲಿ ಏನಿರ್ತಾರೆ ವಿಶ್ವ ಕಲ್ಯಾಣನೇ, ಸರ್ವರ ಕಲ್ಯಾಣನೇ, ಸರ್ವ ಶಕ್ತಿಗಳನ್ನ ಕೊಡೋದೇನೆ. ಅದೇ ಇರಬೇಕೇ ಹೊರತು ಅಲ್ಲಿಂದ ಕೆಳಗಡೆಗೆ ಏನಾಗಬಾರ್ದು, ಇಳಿಬಾರ್ದು ಅಲ್ಲ. ಇವಾಗ ನೋಡಿ, ನಮ್ಮ ಪ್ರಧಾನಮಂತ್ರಿಗಳಿದ್ದಾರೆ, ಅವ್ರು ಹೇಳ್ತಾರೆ ನಾನು ಯಾವಾಗ್ಲೂ ಯೋಚನೆ ಮಾಡ್ಬೇಕಾದ್ರೆ 140 ಕೋಟಿ ಭಾರತ ದೇಶದ ಪ್ರತಿಯೊಂದು ಪ್ರಜೆಗಳ ಬಗ್ಗೆ ನಾನು ಏನ್ ಮಾಡ್ತೇನೆ, ಯೋಚನೆ ಮಾಡ್ತೇನೆ. ನಾನು ಎಲ್ಲಿ ಹೋದೂನು ಕೂಡ ನನ್ನ ಗಮನ ಹಿಡಿದು ನಾನೊಬ್ಬನೇ ಅಲ್ಲ, ಯಾರ್ದು ನನಗೆ ಗೌರವ ಕೊಟ್ಟದ್ದು ನನಗಲ್ಲ, ಕೊಡ್ತಾ ಇರೋದು ಯಾರಿಗೆ? 140 ಕೋಟಿ ಭಾರತವಾಸಿಗಳಿಗೆ ಅಂತ ಹೇಳ್ತಾರ. ಹೌದಾ? ಹಾಗೆ ನಿಮ್ಮ ಜೀವನ ಇನ್ಮೇಲೆ ನೀವು ರಾಜಯೋಗ ಮಾಡ್ಲಿಕ್ಕೆ ಬಾಬಾನ ಹತ್ರ ಹೋಗ್ತೀರಾ ಅಂತಂದ್ರೆ ಉದ್ದೇಶ ಹೇಗಿರಬೇಕು? ವಿಶ್ವದ ಪ್ರತಿ. ನೀವು ಮನಸ್ಸನ್ನ ಬುದ್ಧಿಯನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟಾಗ ನಿಮ್ಮ ಮನಬುದ್ಧಿಯ ಮೂಲಕ ಪರಮಾತ್ಮನ ಶಕ್ತಿ ವಿಶ್ವದ ಕಣಗಳಿಗೆ ಚೈತನ್ಯ ಮತ್ತು ಜಡ ವಸ್ತುಗಳಿಗೆ ಹೋಗ್ಬಿಟ್ಟು ಏನಾಗ್ಬೇಕು? ತಲುಪಬೇಕು. ಬ್ಯಾಟ್ರಿ ಆಗ್ಬಾರ್ದು, ಬಲ್ಬ್ ಆಗ್ಬಾರ್ದು, ಮೊಬೈಲ್ ಇಂದ ಲೈಟ್ ಆಗ್ಬಾರ್ದು. ಏನಾಗ್ಬೇಕು? ಸೂರ್ಯ ಆಗ್ಬೇಕು. ಅದು ಆದರೆ ಮಾತ್ರ ಈಗಿನಿಂದನೇ ನೀವು ಆ ಒಂದು ಭಾವ, ಉದ್ದೇಶ, ಸಂಕಲ್ಪವನ್ನ ಇಟ್ಟು ಸಾಧನೆ ತಪಸ್ಸನ್ನ ಮಾಡಿದರೆ ಮಾತ್ರ ನೀವೇನಾಗ್ತೀರಿ? ಟೆನ್ಷನ್ ಫ್ರೀ ಆಗ್ತೀರಾ. ಬೇರೆಯವರ ಟೆನ್ಷನ್ ಅನ್ನು ಕೂಡ ನೀವು ದೂರ ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ. ಅಷ್ಟು ಒಂದೊಂದು ಸೆಕೆಂಡ್ ಅಲ್ಲಿ ನಿಮ್ಮಲ್ಲಿ ಸ್ಟಾಕ್ ಇರುವಂತ ಕಾರಣದಿಂದ ಏನಾಗ್ತದೆ, ಬೇರೆಯವರಿಗೆ ಮುಂದಿನ ದಿನಗಳಲ್ಲಿ ನೀವು ಯಾರಿಗೇನು ಬೇಕಾದರೂ ದಾನ ಕೊಡಲಿಕ್ಕೆ ಸಾಧ್ಯ. ಆ ಸಮಯದಲ್ಲಿ ದಾನ ಅಷ್ಟೇನೆ ಹೊರತು ಅವಾಗ ಸಂಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಪುರುಷಾರ್ಥ ಮಾಡುವಂತ ಸಮಯ ಯಾವುದು? ಯಾವಾಗ ಬೇಕಾದ್ರೂ ಮಾಡ್ಬೋದು ಅಲ್ವಾ? ನೆಂಟ್ರು ಬಂದ ಮೇಲೆ ಅಡಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಬರೋ ಮೊದ್ಲು ಏನ್ ಮಾಡ್ಬೇಕು? ಅಡಿಗೆ ಮಾಡಿಟ್ರೆ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ತಿಂಡಿ ಕೊಡ್ಬೋದು, ಅದು ಆಮೇಲಿನ ಪ್ರಶ್ನೆ ಅಲ್ವಾ? ಅಡಿಗೆ ಮಾಡಿಡ್ಬೇಕಲ್ಲ. ಅಡಿಗೆನೇ ಇಲ್ಲ ಅಂತಂದ್ರೆ ಅಲ್ವಾ? ಇವಾಗ ಪೇಷಂಟ್ ಬಂದ್ಮೇಲೆ ಕಾಯಿಲೆ ಗೊತ್ತಾದ್ಮೇಲೆ ಮೆಡಿಸಿನ್ ರೆಡಿ ಮಾಡ್ಲಿಕ್ಕೆ ಆಗತ್ತಾ? ಅಲ್ವಾ? ಅಂದ್ಮೇಲೆ ಮುಂದೆ ಈ ಕಾಯಿಲೆ ಬರತ್ತೆ ಅಂತಂದ್ಮೇಲೆ ಡಾಕ್ಟರ್ ಮೊದ್ಲೇ ಮೆಡಿಸಿನ್ಸ್ ಗಳನ್ನ ಏನ್ ಮಾಡ್ತಾರೆ? ರೆಡಿ ಮಾಡಿ ಇಟ್ಟಿರ್ತಾರಲ್ವಾ? ಅಂದ್ಮೇಲೆ ಇಲ್ಲೂ ಕೂಡ ಬಾಬಾ ಹೇಳ್ತಿದ್ರೆ, ಮಕ್ಕಳೇ ನೋಡಿ, ನಿಮಗೆ ಸಂಬಂಧಪಟ್ಟಂತ ಟೆನ್ಷನ್ನಿನ ಕಾಯಿಲೆ ವಿಶ್ವದಾದ್ಯಂತ ತುಂಬಾ ತೀವ್ರವಾಗಿ ಹರಡ್ತಾ ಇದೆ. ಹೌದು ಅಲ್ವಾ? ಅದಕ್ಕೆ ಗುಣ ಮಾಡೋರು ಯಾರು? ಬಾಬಾ. ಯಾರ ಮೂಲಕ? ನಾವೇನ್ ಮಾಡ್ತಿದ್ದೀವಿ? ವ್ಯಾಪಾರ ಮಾಡೋ ಬದಲು ಲಾಕ್ ಮಾಡ್ಕೊಂಡು ಮಲ್ಕೊಂಡಿದ್ದೀವಿ. ಕೈ ಎತ್ತೋದು ಮಾತ್ರ ಅಷ್ಟರತ್ನ ಆಗ್ತೀವಿ, 108 ಮಣಿ ಆಗ್ತೀವಿ ಅಂತ. ಅದ ಹೆಂಗಾಗ್ಬಿಡ್ತದೆ? ಅರ್ಥ ಆಗ್ತಿದ್ಯಾ? 5000 ವರ್ಷದ ಭಾಗ್ಯದ ಆಧಾರ ಈಗಿನ ವ್ಯಾಪಾರ. ಆಗ ವಿಶ್ವಕ್ಕೆಲ್ಲರಿಗೂ ಕೂಡ ನೀವೇನ್ ಮಾಡ್ಬೇಕು? ಭಗವಂತನ ಶಕ್ತಿಯನ್ನ ಕೊಟ್ಟು ತಲುಪಿಸಿದಾಗ ಏನು ಲಾಭ ಆಗ್ತದಲ್ಲ, ಆ ಲಾಭ ನಿಮ್ಮ ಅಕೌಂಟ್ ಅಲ್ಲಿ ಏನ್ ಮಾಡ್ಬೇಕು? ಜಮಾ. ಆ ಹಣವನ್ನು ಮತ್ತೊಬ್ಬಸ್ ಏನ್ ಮಾಡ್ಬೇಕು? ಕೊಡ್ಬೇಕು. ಹೀಗೆ ಕೊಡ್ತಾ ಹೋದಾಗ ನೀವೇನಾಗ್ತೀರಿ?
ಮಾಲೆ ಮನೆ ಆಗ್ತದೆ. ಪದಮಾಪದಂ ಪತಿ ಆಗ್ತೀರಿ, ಮಾಲೆಯ ಮಣಿ ಆಗ್ತೀರಿ ಅಂದಮೇಲೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಪದುಮದಷ್ಟು ಸಂಪಾದನೆ ಮಾಡ್ತಾ ಇದ್ದಾರಾ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ, ಚೆಕ್ ಚೆಕ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಹೆಜ್ಜೆ ಅಂತಂದ್ರೆ ಒಂದೊಂದು ಸೆಕೆಂಡ್, ಒಂದ್ ಸೆಕೆಂಡ್ ಅಲ್ಲಿ ಎಷ್ಟು ಸಂಪಾದನೆ ಆಗ್ಬೇಕಂತೆ, ಪದಮ ಆಗ್ತಾ ಇದೆಯಾ? ಇಲ್ಲ. ಮನಸ್ಸು ಅಷ್ಟು ನಿರ್ಮಲ, ಸ್ವಚ್ಛ, ಶುದ್ಧ, ನಿರ್ವಾಣವಾಗಿರಬೇಕು. ಕೇವಲ ಭಗವಂತನ ಪ್ಯೂರ್ ಶಕ್ತಿ ರಾಜಯೋಗದಲ್ಲಿ ಕೂತ್ಕೊಂಡಾಗ ಏನಾಗ್ಬೇಕು, ಎಲ್ಲ ಕಡೆಗೆ ಹೋಗ್ತಾ ಇರ್ಬೇಕು. ಅಷ್ಟು ನಿಮ್ ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗಿದೆ, ಏನಾಗ್ಬೇಕು, ಗೊತ್ತಾಗ್ಬೇಕು. ಕೇವಲ ಆತ್ಮ ಆ ಭಗವಂತನ ಶಕ್ತಿಯನ್ನು ಕೊಡೋದಲ್ಲೇ ಏನಾಗಿದೆ, ಯೂಸ್ ಆಗಿದೆ. ಈಸಿ ಬೆಳಿಗ್ಗೆ ಹಾಲು ಮಾರಾಟ ಮಾಡೋರು ಏನು ಕೊಡ್ತಾ ಇರ್ತಾರೆ, ಹಾಲು ಹಾಲು ಕೊಡ್ತಾರೆ. ನ್ಯೂಸ್ ಪೇಪರ್ ಕೊಡೋರು ನ್ಯೂಸ್ News. ಪೇಪರ್ ಅಲ್ವಾ. ಜಾತ್ರೆಯಲ್ಲಿ ನೋಡಿ ತುಂಬಾ ಜನ ಬಂದಿರ್ತಾರೆ, ಅಲ್ಲಿ ಬೇರೆ 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 ಅಂಗಡಿಗಳು ಇರ್ತವೆ. ಅವಾಗ ಏನಾಗ್ತದೆ, ಅವ್ರು ಊಟ ತಿಂಡಿ ನಿದ್ರೆ ಬಗ್ಗೆ ಯೋಚನೆನೇ ಮಾಡೋದಿಲ್ಲ, ಗಮನ ಕೊಡೋದು ಯಾವ್ದ್ರ ಬಗ್ಗೆ, ವ್ಯಾಪಾರದ ಬಗ್ಗೆ ಅಲ್ವಾ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಿದ್ದಾರೆ, ನನ್ನ ಮಕ್ಕಳು ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ಸಂಕಲ್ಪದಲ್ಲೂ ಶ್ರೇಷ್ಠ ಸಂಕಲ್ಪವನ್ನ ಮಾಡೋದ್ರ ಮೂಲಕ, ಅದರ ಮೂಲಕ ವಿಧಿವಿಧಾನವನ್ನ ಅಪ್ಲಿಕೇಶನ್ ಮಾಡಿ ಪದಮದಷ್ಟು ಸಂಪಾದನೆ ಮಾಡ್ಕೊಳ್ತಿದ್ದಾರಾ ಅಂತ ಬಾಬಾ ಏನ್ ಮಾಡ್ತಿದಾರಂತೆ, ಚೆಕ್ ಮಾಡ್ತಾ ಇದ್ದಾರೆ. ಓಕೆ. ಅರ್ಥ ಆಯ್ತು ಇವಾಗ ಏನು ಅಂತ, ಅರ್ಥ ಆಯ್ತು ಎಲ್ಲೋ? ಹೆಜ್ಜೆ ಅಂತಂದ್ರೆ ಏನಿಲ್ಲಿ, ಸಂಕಲ್ಪ ಸಂಕಲ್ಪ ಸಂಕಲ್ಪ. ಸಂಕಲ್ಪ. ಪದಮಾಪದಮ ಸಂಪಾದನೆ ಅಂತಂದ್ರೆ ಏನು, ಸಂಕಲ್ಪ ಸಂಕಲ್ಪ ಮಾಡಿದ ಮೇಲೆ ಅದಕ್ಕೆ ತಕ್ಕೆ ಕಾರ್ಯವನ್ನ ಮಾಡಿ, ಕರ್ಮವನ್ನ ಮಾಡಿ, ಕರ್ಮದ ಫಲವನ್ನ ತೆಗೆದುಕೊಳ್ಳೋದು ಯಾವುದು, ಪದಮ ಪದಂ. ಸರಿನಾ? ಹಾ, ಅಂದ್ರೆ ಮಕ್ಕಳಲ್ಲಿ ಎಷ್ಟು ಪದಮದ ರೇಖೆಗಳಿದ್ದಾವೆ ಅಂತ ಬಾಬಾ ಏನ್ ಮಾಡ್ತಿದಾರಂತೆ, ಚೆಕ್ ಮಾಡ್ತಾ ಇದ್ದಾರೆ. ಎಷ್ಟು ಸ್ಟಾಕ್ ಇದೆ ಇವರ ಹತ್ರ. ಫಲಿತಾಂಶ ಏನಿದೆ, ಹರೇಕ ಬಚ್ಚ ಇನ್ ರೇಖಾओं में नंबरवार ಸಂಪನ್ನ है. ಪ್ರತಿಯೊಂದು ಮಗುವಿನಲ್ಲೂ ಕೂಡ ಸಂಪಾದನೆ ಇದೆ, ಆದ್ರೆ ಎಲ್ಲರ ರೇಖೆ ಒಂದೇ ರೀತಿ ಇಲ್ವಂತೆ. ಏನಿದೆ ಅಂತೆ, ನಂಬರ್ ವಾರ್ ಇದ್ದಾರೆ. ಅಂದ್ರೆ ₹1 ಹಿಡಿದು ಪದ್ಮದವರೆಗೂ ಕೂಡ ಇದ್ದಾರಂತೆ, ಸಂಪಾದನೆ ಮಾಡ್ತಿದ್ದಾರೆ. ಅದೇನಾಗಿದೆ, ನಂಬರ್ ವಾರ್ ಇದ್ದಾರೆ. ಅದಕ್ಕಾಗಿ ನೀವು ನಂಬರ್ 1 ಆಗ್ಬೇಕು. ನಂಬರ್ ವಾರ್ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ₹1 ಉಳಿದ್ರು ಉಳಿತಾಯನೆ, 1000 ಉಳಿದ್ರು ಉಳಿತಾಯನೆ, 1,00,000 ಉಳಿದ್ರು ಉಳಿತಾಯನೆ. ನೀವ್ ಯಾವ ಗ್ರೂಪ್ ಅಲ್ಲಿ ಬರ್ತೀರಾ ಅಂತ ನೋಡಿ. 1 2 3 4 5 6 7 8 9 10 ಈ ಗ್ರೂಪ್ ಅಲ್ಲಿ ಬರ್ತಿರೋ, 2 ಅಂಕೆ 1 ಅಂಕೆಯಲ್ಲಿ ಬರ್ತಿರೋ, 2 ಅಂಕೆಯಲ್ಲಿ ಬರ್ತಿರೋ, 3 ಅಂಕೆಯಲ್ಲಿ ಬರ್ತಿರೋ. 3 ಅಂಕೆ ಅಂದ್ರೆ ಯಾವುದು, 100 100. 4 ಅಂಕೆ ಅಂದ್ರೆ 1000 1000. 5 ಅಂಕೆ ಅಂದ್ರೆ 10,000 10,000 ಅಲ್ವಾ. 10,000ದಿಂದ 99,999 ಅಲ್ವಾ. 6 ಅಂಕೆ ಅಂದ್ರೆ ಲಕ್ಷ. 7 ಅಂಕ ಅಂತಂದ್ರೆ ದಶಲಕ್ಷ. 8 ಅಂಕೆ ಅಂತಂದ್ರೆ ಕೋಟಿ. ಪದಮ ಅಂತಂದ್ರೆ ಪದಮ ಅಂದ್ರೆ ಎಷ್ಟು, ಮಿಲಿಯನ್ 16 ಅಂಕೆ. ಮಿಲಿಯನ್ ಬಿಲಿಯನ್ಗಿಂತ ಮೇಲೆ ಅಕ್ಕರೋದು, ಹಾ. ಮಿಲಿಯನರ್ Unginet. ಬಿಲಿಯನ್ಗಿಂತ ಮೇಲೆ. ಅನ್ಗಿನಿಟ್. ಅನ್ಗಿನತ್ ಅಲ್ಲ. ಪದಮ ಅಂತ ಅದೊಂದು 1ರ ಎದುರುಗಡೆಗೆ 15 0 ಹಾಕಿದ್ರೆ ಎಷ್ಟು ವ್ಯಾಲ್ಯೂ ಬರ್ತದೆ, ಅದು 1 ಪದಮ. ಅನ್ಗಿನತನ ಲೆಕ್ಕನೇ ಮಾಡ್ಲಿಕ್ಕೆ ಆಗಲ್ಲ ಅಂತ, ಅನ್ಗಿನತ್ ಅಲ್ಲ ಅದು. ಓಕೆನಾ. 1ರ ಎದುರುಗಡೆಗೆ 15 0 ಹಾಕಿದ್ರೆ ಎಷ್ಟು ವ್ಯಾಲ್ಯೂ ಬರ್ತದಲ್ಲ, ಅದಕ್ಕೆ ಏನ್ ಹೇಳ್ತಾರೆ, 1 ಪದಮ. ಆ 1 ಪದಮವನ್ನು ಎಷ್ಟು ಸಮಯದಲ್ಲಿ ನೀವು ಸಂಪಾದನೆ ಮಾಡ್ಬೇಕಂತೆ, 1 ಸೆಕೆಂಡ್ ಹೇಗೆ, ಸಂಕಲ್ಪದಿಂದ. ವ್ಯಾಪಾರ ಮಾಡಿ. ಬರೀ ಸಂಕಲ್ಪ ಮಾಡಿದ್ರೆ ಆಗೋದಿಲ್ಲ, ಪ್ರಾಕ್ಟಿಕಲ್ ಕೆಲಸ ಮಾಡಬೇಕು. ಸಂಕಲ್ಪ ಹೌದು. ಮಾಡಿದ ನಂತರ ಮನಸ್ಸನ್ನು ಬಾಬನ ಕೈಲಿ ಇಟ್ಟು ಆವಾಗ ಭಗವಂತನ ಶಕ್ತಿ ಕೊಡೋದು ಮಾತ್ರ ನಿಮ್ ಕೆಲಸ. ಆವಾಗ ನೀವ್ ಯಾರು, ಆಯ್ತು. ಆತ್ಮ ಅಷ್ಟೇ, ವ್ಯಾಪಾರಿ ಅಷ್ಟೇ. ಬಿಟ್ರೆ ಬೇರೆ ಯಾವ ವಿಷಯವನ್ನು ಕೂಡ ಏನ್ ಮಾಡ್ಬಂಗಿಲ್ಲ, ಅಲ್ಲಿ ತರಬಂಗಿಲ್ಲ. ಆ ರೀತಿ ಮಕ್ಕಳಲ್ಲಿ ಎಷ್ಟು ಸಂಪಾದನೆ, ಇದಕ್ಕೆ ನೀವು ಯಾವ ಗ್ರೂಪ್ ಅಲ್ಲಿ ಸೇರಿದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊ. ಅಥವಾ ಈ ಯಾವ್ದು ಭಾಗ್ಯದ ಗ್ರೂಪ್ ಇಲ್ದೇನೆ ಇನ್ನೊಂದು ಗ್ರೂಪ್ ಇದೆ ಅಂತೆ ಬಾಬಂದು. ಯಾವ್ದದು, ಯಾವ್ದು, ಅದೃಷ್ಟದಲ್ಲಿದ್ರೆ ಆಗುತ್ತೆ. ಹ ಅದೃಷ್ಟದಲ್ಲಿ ಏನಿದೆ ಅದಾಗುತ್ತೆ ಅಂತ. ಅದ್ ಇನ್ನೊಂದು ಹೇಳ್ಬಾರ್ದು. ಗ್ರೂಪ್ ಯಾವ್ದು ಅಂತಂದ್ರೆ ಅವ್ರು ತುಂಬಾ ಶ್ರೇಷ್ಠರಂತೆ.
ಅವ್ರು ಯಾರು ಅಂತ ಮೈನಸ್ ಅಲ್ಲಿ ಇರೋ ಯಾವ್ದಲ್ಲಿರೋದು ಮೈನಸ್. ಮೈನಸ್ ಪದಮಾಪದಂ, ಮೈನಸ್ ಮಿಲಿಯನೇರ್, ಮೈನಸ್ ಬಿಲಿಯನರ್, ಮೈನಸ್ ಕೋಟ್ಯಾಧಿಪತಿ, ಮೈನಸ್ ಲಕ್ಷಾಧಿಪತಿ ಅಂದೇನರ್ಥ? ವಿಕರ್ಮದ ಸ್ಟಾಕ್ ಅನ್ನ ಇಟ್ಟುಕೊಂಡಂಥವರು. ಯಾರು ಮೈನಸ್ ಅಲ್ಲಿ ಇರ್ತಾರೋ ಅವ್ರು ಯಾವಾಗ್ಲೂ ತುಂಬಾ ನಗನಗ್ತಾ ಖುಷಿಯಿಂದ ನೆಮ್ಮದಿಯಿಂದ ಸಂತೋಷದಿಂದ ಇರ್ತಾರೆ. ಇಲ್ಲ. ಮತ್ತೆ ಹೆಂಗಿರ್ತಾರೆ? ಟೆನ್ಷನ್ ಇರ್ತಾರೆ ಆ ಅವಾಗ. ಆವಾಗ ಅವರು ಸಾಲ ತೀರಿಸ್ಬೇಕು ಅಂತಂದ್ರೆ ನೀವ್ ಇಲ್ಲಿ ಏನಾಗ್ಬೇಕು? ಪ್ಲಸ್ ಅಲ್ಲಿ ಬರ್ಬೇಕು ತಾನೆ. ಆಧಾರ. ನೀವು ಪ್ಲಸ್ ಅಲ್ಲಿ ಬಂದಾಗ ನಿಮ್ಮ ಕೊಡುವಂತ ಹಣದಿಂದ ಅವ್ರದ್ದು ಏನಾಗ್ತದಲ್ಲಿ? ಮೈನಸ್ ಆಗ್ತದೆ. ಹೌದಲ್ವಾ? ಹೌದು ಆಗುತ್ತೆ. ನೀವ್ ಕೇಳ್ತೀರಾ ಅವ್ರು ಮಾಡಿ ಸಾಲ ನಾವ್ ಯಾಕೆ ತೀರಿಸ್ಬೇಕು? ಯಾಕೆ ತೀರಿಸ್ಬೇಕು ಅಂದ್ರೆ ಈ ಮೊದಲು ನೀವು 2,500 ವರ್ಷ ಅವತ್ತು ಸಾಲ ತಗೊಂಡಿದ್ದೀರಿ, ಇವಾಗ ಕೊಟ್ಬಿಟ್ಟು ಏನ್ ಮಾಡ್ಬೇಕು? ತಿರ್ಸ್ ತೀರಿಸಬೇಕು. ಇಲ್ಲ ನೀವು ಕೊಟ್ಟಿದ್ದಿದ್ರೆ ಎಕ್ಸ್ಟ್ರಾ ಆಗಿದ್ದಿದ್ರೆ ಸತ್ಯುಗದಲ್ಲಿ ಬಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ? ಫ್ರೀ ಆಗಿ ಸರ್ವಿಸ್ ಮಾಡ್ತಾರೆ. ಇಲ್ಲ ಭಕ್ತರ ರೂಪದಲ್ಲಿ ಭಜನೆ ಮಾಡ್ತಾರೆ, ಗಾಯನ ಮಾಡ್ತಾರೆ, ಹೊಗಳ್ತಾರೆ, ಹೂ ತಂದು ಕೊಡ್ತಾರೆ, ಹಣ್ಣು ತಂದು ಕೊಡ್ತಾರೆ ಅಲ್ವಾ? ಹೌದು. ಅದಕ್ಕಾಗಿ ಅದೆಲ್ಲ ಆಗ್ಬೇಕು ಅಂತಂದ್ರೆ ಮಕ್ಕಳೇ ನೀವು ಅಷ್ಟು ವ್ಯಾಪಾರವನ್ನ ಮಾಡಬೇಕು. ಅದು ಇಲ್ಲಿ ನಿರಾಕಾರ ರೂಪದಲ್ಲಿ ಕೇವಲ ಮನಸಾ ಸೇವೆಯ ಮೂಲಕ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಆ ಪೋಸ್ಟ್ ಇದೆ, ಆ ಪೋಸ್ಟಿನ ಪ್ರಕಾರ ನೀವೇನ್ ಮಾಡ್ಬೇಕಂತೆ? ಕರ್ಮವನ್ನ Correct. ಮಾಡಿ. ऐसा ಭಾಗ್ಯ ಆಪ್ಕೆ ಬಿನಾ ಅವ್ರ ಕಿಸ್ಕಾ ಬಿ ನಹೀ ಹೈ. ಇಂತಹ ಭಾಗ್ಯ ಪ್ರಪಂಚದಲ್ಲಿ ನಿಮ್ಮದು ಬಿಟ್ಟು ಬೇರೆ ಯಾರ್ದು ಇಲ್ಲ ಅಂತೆ. ನಿಜಾನ? ಹೌದು. ನಿಜ ಎಷ್ಟು ಖುಷಿಯಾಗಿದ್ದೀರಾ? ಇದ್ದೀರಿ ಅಣ್ಣ. ಕೇಳಲಿಕ್ಕೆ ಖುಷಿ ಅಣ್ಣವ್ರೆ. ಅದು ವ್ಯಾಪಾರ ಮಾಡ್ಲಿಕ್ಕೆ ಕೂತ್ಕೊಂಡ ತಕ್ಷಣ ಯಾಕೋ ಏನೋ ನಿದ್ರೆ ಬಂದ್ಬಿಡ್ತದೆ, ಸುಸ್ತಾಗ್ಬಿಡ್ತದೆ, ಮನಸ್ಸು ಊರೆಲ್ಲ ಸುತ್ತಾ ಇರ್ತದೆ. ಯಾಕೆ ಹೇಳಿ? ಯಾಕೆ ಹೇಳಿ? ಇದ್ರಲ್ಲಿ ಇರೋದಿಲ್ಲ ಅಂತ. ಕಸ್ಟಮರೇ ಇಲ್ಲ ಅಲ್ಲಿ. ಹೌದು. ಕಸ್ಟಮರ್ ಯಾಕಿಲ್ಲ? ನಮ್ಮ ಹತ್ರ ಸ್ಟಾಕ್ ಇಲ್ಲ. ಸ್ಟಾಕ್ ಯಾಕಂದ್ರೆ ಇಲ್ಲ. ನೀವು ಕೊಡುವಂತ ಪ್ರಾಡಕ್ಟ್ ಅಲ್ಲಿ ಪ್ಯೂರ್ ಇಲ್ವಲ್ಲ, ಹಾ, ಮಿಕ್ಸಿಂಗ್ ಹೌದು. ಆಗ್ಬಿಟ್ಟಿದೆ. ಓಕೆ, ಭಕ್ತಿ ಮಾರ್ಗದಲ್ಲೂ ಮಿಕ್ಸಿಂಗ್ ಆಗ್ಬಿಟ್ಟಿದೆ. ಮಿಕ್ಸಿಂಗ್ ತಿಂದು 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 ಜನರಿಗೆ ಏನಾಗಿದೆ? ಪ್ಯೂರ್ ಬೇಕಾಗಿದೆ. ಆ ಅದಕ್ಕೆ ಬಾಬಾ ಹೇಳ್ತಾರೆ ಪವಿತ್ರ ಭವ ಯೋಗಿ ಯೋಗಿ. ಭವ. ಅಂದ್ರೆ ನೀವು ಯೋಗ ಮಾಡ್ಬೇಕಾದ್ರೆ ಕೇವಲ ಒಂದು ಸಾಧನ ಆತ್ಮ ಆಗಿರ್ಬೇಕೇ ಹೊರತು ನಾನು ದೇವತೆ, ನಾನು ಬೀಕೆ, ನಾನು ಬ್ರಾಹ್ಮಣ ಇದ್ಯಾವುದೇ ಸ್ಮೃತಿ ಬರ್ಬಾರ್ದು. ಇರಕೂಡದು. ಇರ್ಬಾರ್ದು. ಕೇವಲ ಹೌದು. ಒಂದು ಆತ್ಮನಾಗಿ ಶಕ್ತಿಯಾಗಿ ಏನ್ ಮಾಡ್ಬೇಕು? ಕೊಡ್ತಾ ಫ್ಲೋ ಹೋಗ್ಬೇಕು. ಮಾಡ್ಲಿಕ್ಕೆ ನಿಮಿತ್ತರಾಗಬೇಕು. ಓಕೆ, आपका इतना श्रेष्ठ भाग्य हर बच्चे से चमकता हुआ दिखाई दे रहा है. ಇಂಥ ಭಾಗ್ಯ ಮಕ್ಕಳಲ್ಲಿ ಪ್ರಕಾಶದ ರೂಪದಲ್ಲಿ, ಹೊಳಪಿನ ರೂಪದಲ್ಲಿ ಏನಾಗ್ತದಂತೆ? ಕಾಣ್ತಾ. ಹೇಗೆ ಲೌಕಿಕದಲ್ಲೂ ಕೂಡ ಶ್ರೀಮಂತರಾಗಿರ್ತಾರಲ್ಲ, ಅವ್ರ ಬಟ್ಟೆ ಹೆಂಗಿರ್ತದೆ? ಸ್ವಚ್ಛವಾಗಿರುತ್ತೆ, ಕ್ಲೀನ್ ಆಗಿರುತ್ತೆ. ಕ್ಲೀನ್ ಆಗಿರ್ತದೆ. ಮನೆ ಹೆಂಗಿರ್ತದೆ? ಕ್ಲೀನ್ ಆಗಿರುತ್ತೆ. ಕಾರು, ಕ್ಲೀನ್ ಆಗಿರುತ್ತೆ. ಶೂ ಎಲ್ಲ ಕ್ಲೀನ್. ಎಲ್ಲ ಕ್ಲೀನ್ ಆಗಿರ್ತದೆ. ಯಾಕಂದ್ರೆ ಶ್ರೀಮಂತಿಕೆ ಇರ್ತದಲ್ವಾ, ಧೂಳೆಲ್ಲ ಅವ್ರ ಕೆಲಸನೇ ಮಾಡೋದಿಲ್ಲ, ಎಲ್ಲಾ ಕಡೆಗೂ AC ಇರ್ತದೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಇಂತಹ ಆತ್ಮಗಳ ಮುಖ, ಆತ್ಮ, ಮನಬುದ್ಧಿ ಎಲ್ಲಾನು ಕೂಡ ಚೆನ್ನಾಗಿ ಏನಾಗ್ತದಂತೆ? ಹೊಳಿತಾ ಇರುತ್ತೆ. ನಮ್ದೇನು ಹೊಳಿತಾ ಇರ್ತದೆ? ಏನ್ ಹೊಳಿತಾ ಇರ್ತದೆ? ಭಗವಂತನ ಶಕ್ತಿಗಳು ಮತ್ತು ಗುಣಗಳು ಹೊಳಿತಾ ಇರುತ್ತೆ. ಹಾಕೊಂಡಿರುವಂತ ಬಟ್ಟೆ ಸರ್ಫ್ ಎಕ್ಸಲ್ ಇಂದ ವಾಶ್ ಮಾಡಿ ಐರನ್ ಹಾಕ್ಬಿಟ್ಟು ಚೆನ್ನಾಗಿ ಹೊಳಿತಾ ಇರ್ತದೆ. ಇಲ್ಲ. ಬ್ಯಾಡ್ ಜನ ಚೆನ್ನಾಗಿ ಉಜ್ಜಿ 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 ಹೊಳ್ಕೊಂಡಿರ್ತೀವಿ. ಮುಖವನ್ನ ಫೇರ್ ಅಂಡ್ ಲವ್ಲಿ ಎಲ್ಲ ಹಚ್ಕೊಂಡ್ಬಿಟ್ಟು ಏನ್ ಮಾಡ್ತೀವಿ? ಚೆನ್ನಾಗಿ ಹೊಳಿಸ್ತಾ ಇರ್ತೀವಿ. ಇಲ್ಲ. ಹೊಳಿಬೇಕಾಗಿರೋದು ಯಾವ್ದು? ಆತ್ಮ. ಭಗವಂತನ ಗುಣಗಳು ಮತ್ತು ಶಕ್ತಿಗಳು ಪರಮಾತ್ಮ. ಅಣ್ಣವ್ರೆ, ನಮ್ಮನೆ ನೋಡಿ ಬಾಬಾನ್ ಫೋಟೋ ಎಷ್ಟು ಚೆನ್ನಾಗಿದೆಯಲ್ವಾ, ಲೈಟ್ ಇದೆಯಲ್ವಾ? ನಿನ್ನೆ ಪೂರ್ತಿ ಚೆನ್ನಾಗಿ ಸೋಪ್ ಹಾಕ್ಬಿಟ್ಟು ಏನ್ ಮಾಡಿದ್ದೇನೆ? ಉಜ್ಜಿದ್ದೇನೆ ಅಣ್ಣವ್ರೆ. ಸುಗಂಧ ರಾಜದ ಒಳ್ಳೆ ಹೂವು ಹಾಕಿದ್ದೇನೆ. ಅದ್ರ ಕೂಡ ಲೈಟ್ ನೋಡಿ, ಬಾಬಾನ್ ಬ್ರಕುಟಿಲಿ ಒಂದ್ ಲೈಟ್ ಹಾಕಿದ್ರೆ ಇಷ್ಟು ಚೆನ್ನಾಗಿ ಏನಾಗ್ತಾ ಇದೆ? ಹೊಳಿತಾ ಇದೆ. ಯಾವುದು? ಲೈಟ್. ಲೈಟು, ಫೋಟೋ, ಹೂವು, ಸ್ಕ್ರೀನು, ಚೇರು ಎಲ್ಲ ಏನಾಗ್ತದೆ? ಚೆನ್ನಾಗಿ ಹೊಳಿತಾ ಇದೆ. ನನಗೆ ಬಾಬನ ಮೇಲೆ ತುಂಬಾ ಏನಿದೆ? ಪ್ರೀತಿ ಇದೆ. ಇದು ನಿಜವಾದ ಪ್ರೀತಿ ಹೌದು ಅಲ್ವೋ? ಇಲ್ಲ. ಅಲ್ಲ.
ಬಾಬಾ ಏನ್ ಹೇಳ್ತಾರೆ, ಆತ್ಮ ಹೊಳಿಬೇಕು. ಒಳಗಡೆಯಿಂದ ಆತ್ಮ ಏನಾಗಿರ್ಬೇಕು, ಅಷ್ಟು ಖುಷಿ ಆಗಿರ್ಬೇಕು. ಯಾವಾಗ ಖುಷಿ ಇರ್ತದೆ? ಟೆನ್ಷನ್ ಫ್ರೀ ಅಂತ ಹೇಳ್ತಾರೆ ಬಾಬಾ. ಏನಾಗ್ಬೇಕಂತೆ? ಟೆನ್ಷನ್ ಫ್ರೀ. ಟೆನ್ಷನ್ ಫ್ರೀ. ಇನ್ನೊಂದು, ನೀವು ಟೆನ್ಷನ್ ಫ್ರೀ ಆಗಿರ್ಬೇಕು, ಬೇರೆಯವ್ರನ್ನು ಟೆನ್ಷನ್ ಫ್ರೀ. ಮಾಡ್ಬೇಕು. ಮಾಡ್ಬೇಕು. ಕೆಲವೊಬ್ರು ತಾವು ಟೆನ್ಷನ್ ಫ್ರೀ ಇರ್ತಾರೆ, ಅದು ಬೇರೆಯವ್ರನ್ನ ಟೆನ್ಷನ್ ಟೆನ್ಷನ್ ಮಾಡ್ತಾರೆ. ಮಾಡ್ತಾರೆ. ಓಕೆ, ಅದಕ್ಕಾಗಿ ಅದರ ಕಡೆನೂ ಗಮನ ಕೊಡಬೇಕಾಗ್ತದೆ. और यह ಭಾಗ್ಯ ಅವಿನಾಶಿ ಬನ್ ಜಾತಾ ಹೈ ಕ್ಯೂ? ಈ ಸಮಯದಲ್ಲಿ ನೀವೇನು ತಗೊಳ್ತಿರೋ ಭಾಗ್ಯ ಇದು ಅವಿನಾಶಿ ಆಗತ್ತೆ ಅಂತ ಹೇಳ್ತಾರೆ ಪಾಪ. ಯಾಕೆ ಯಾಕೆ ಅವಿನಾಶಿ ಅಂತ ಹೇಳ್ತಾರೆ ಹೇಳಿ ನೋಡೋಣ. ಆತ್ಮ ವಿನಾಶ ಇಲ್ಲಲ್ಲ, ಅದರಿಂದ ಆತ್ಮದಲ್ಲೇ ಇರುತ್ತಲ್ಲ ಖುಷಿ. ಹಾ, ಆಮೇಲೆ ಡ್ರಾಮಾ ಪಕ್ಕ ಇದೆ, ಅದೇನಾಗಿರುತ್ತೋ ಅದು ಪಕ್ಕ ಅದೇ ತರ ಆಗುತ್ತೆ. ಅವಿನಾಶಿ ಯಾಕೆ? ಡ್ರಾಮದ ವಿಷಯ ಆ ಬಂದಿಲ್ಲ. ಪಡ ಅವಿನಾಶಿ ಇವಾಗ ಏನ್ ತಗೊಂಡಿದೀವೋ ಮತ್ತೆ ಅದೇ ಬಂದೇ ಬರುತ್ತೆ, ಅವಿನಾಶಿ ಆಗಲ್ವಲ್ಲ. ಅವಿನಾಶಿ ಯಾಕೆಂದ್ರೆ ಇವತ್ತು ಒಂದು ಬಿಲ್ಡಿಂಗ್ ಕಟ್ಟಿದ್ರಿ ಅಲ್ವಾ? ಹಣ ಸಂಪಾದನೆ ಮಾಡಿ ಬೆವ್ರು ಸೂಸಿ ಕಷ್ಟಪಟ್ಟು ಬಿಲ್ಡಿಂಗ್ ಕಟ್ಟಿದ್ರಿ. ನಾಳೆ ಗೌರ್ಮೆಂಟ್ನವ್ರು ಹೊಡೆದಾಕ್ ಬಿಡ್ಬೋದಲ್ವಾ, ರೋಡ್ ಮಾಡಬೇಕು, ರೈಲ್ವೆ ಟ್ರ್ಯಾಕ್ ಮಾಡಬೇಕು ಅಂತ. ಹ್ಮ್ ಹೌದು ಎಲ್ಲೋ ಒಂದು ಜಮೀನಿನ ಸಮಸ್ಯೆ ಬಂದ್ಬಿಟ್ಟು ತೆಗೆದಾಕ್ಬೇಕಾದ ಸಮಸ್ಯೆ ಬರ್ಬೋದಲ್ವಾ? ಹೌದು ಭೂಕಂಪ ಬಂದ್ಬಿಡ್ಬೋದಲ್ವಾ? ಬಾಂಬ್ ಆಗ್ಬಿಡ್ಬೋದಲ್ವಾ? ಬಂಗಾರ ಕಳ್ಳತನ ಆಗ್ಬೋದಲ್ವಾ? ಬ್ಯಾಂಕಲ್ಲಿ ದುಡ್ಡಿಟ್ರೆ ಬ್ಯಾಂಕೇ ಮುಳುಗೋಗ್ಬೋದಲ್ವಾ? ಹೌದಲ್ವಾ? ಹೌದು. ಹೌದು ಮಕ್ಕಳಿಗೋಸ್ಕರ ನೀವು ಹಣವನ್ನು ಹಾಕಿ 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 ನಿಮ್ಮ ಮಕ್ಕಳೇ ನಿಮ್ಗಿಂತ ಮೊದಲು ಶರೀರ ಬಿಡ್ಬೋದಲ್ವಾ? ಅವ್ರಿಗೆ ಹಣ ಹಾಕಿದ ಮೇಲೆ ಅವ್ರು ಸಂಪಾದನೆ ಮಾಡ್ಬೇಕಾದ್ರೆ ನಿಮ್ ಕೈಲಿ ಏನು ದುಡ್ಡು ಕೊಡ್ತೇನೆ ಅವ್ರು ಸ್ವಾರ್ಥದಿಂದ ಓಡೋಗ್ಬೋದಲ್ವಾ? ಹೌದು ಅದರ ವಿನಾಶಿನೋ ವಿನಾಶಿನೋ? ವಿನಾಶಿ. ಹ. ವಿನಾಶಿ. ಈಗ ಈ ಸಂಪಾದನೆ ಅವಿನಾಶಿ. ಗೌರ್ಮೆಂಟ್ ನಾವು ತಗೊಳ್ಳಿಕ್ಕಾಗತ್ತಾ? ಇಲ್ಲ ಇಲ್ಲ. ಭೂಕಂಪ ಆದ್ರೆ ಹೋಗತ್ತಾ? ಇಲ್ಲ ಇಲ್ಲ. ಟ್ಯಾಕ್ಸ್ ಕಟ್ಟಬೇಕಾ? ಇಲ್ಲ. ಗೌರ್ಮೆಂಟಿಗೆ ಗೊತ್ತಾಗತ್ತಾ? ಗೊತ್ತಾಗಲ್ಲ. ವಿನಾಶಿನೋ ಅವಿನಾಶಿನೋ? ಅವಿನಾಶಿ. ಓಕೆ. ಆವಾಗ ಇದನ್ನು ಯಾರೂ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಅಂತಂದ್ರೆ ಎಲ್ಲೂ ನಿಮ್ಗೆ ನಷ್ಟ ಅಂತ ಇಲ್ಲ. ಈ ಖಜಾನೆಯನ್ನ ಸಂಪೂರ್ಣವಾಗಿ ನೀವೇ ಅನುಭವಿಸ್ತೀರಿ. ಹೌದಲ್ವಾ? ಹೌದು ಅಂದಮೇಲೆ ನಾವು ಯಾವ ಖಜಾನೆ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು? ಅವಿನಾಶಿ ಖಜಾನೆ ಕಡೆಗೆ ಹೆಚ್ಚಿನ ಗಮನ ಕೊಡ್ಬೇಕು. ಬಂಗಾರ, ಇಲ್ಲ. ಬಟ್ಟೆ, ಜಮೀನು, ಇಲ್ಲ. ಆಭರಣಗಳು, ಕೋರ್ಟು ಕೇಸು ಅಲ್ಲ, ತವ್ರ ಮನೆಯಿಂದನೂ ಬೇಕು, ಪತಿಕಿಂದನೂ ಬೇಕು, ಮಕ್ಕಳಿಂದನೂ ಬೇಕು. ನಾವು ಕೋರ್ಟ್ ಕೇಸ್ ಹಾಕಿದೀವಿ ಅಂತ ಹೌದಾ? ಕೋರ್ಟಿಗೆ ಏನ್ ಮಾಡ್ತಾ ಇರ್ಬೇಕು? ಓಡಾಡ್ತಿರ್ಬೇಕು. ಹೌದಲ್ವೋ? ಇಲ್ಲ ಹಾ, ಅದಕ್ಕೆ ಬಾಬಾ ಹೇಳ್ತಾರೆ ಈ ಒಂದು ಭಾಗ್ಯ ಹೇಳುದು ಏನಾಗ್ಬಿಡ್ತದಂತೆ, ಅವಿನಾಶಿ. ಎಂದೂ ಕೂಡ ವಿನಾಶ ಆಗೋದಿಲ್ಲ. ಜೊತೆಯಲ್ಲಿ ಈಗ ನೀವು ಈ ಸಾಧನೆಯನ್ನ ಮಾಡಿದ್ರೆ ಪ್ರತಿ 5,000 ವರ್ಷನೂ ಕೂಡ ನೀವು ಈ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಲ್ವಾ? ಹೌದು, ಇವಾಗ ಮಾಡಿಲ್ಲ ಅಂತಂದ್ರೆ ಮಾಡಕ್ಕಾಗಲ್ಲ. ಎಂದಿಗೂ ಇಲ್ಲದಿದ್ದರೆ ಎಂದಿಗೂ ಇಲ್ಲ. ಎಂದಿಗೂ ಇಲ್ಲ. ಅದನ್ನ ಬೇರೆಯವ್ರಿಗೆ ಹೇಳ್ತೀವಿ. ಹೌದು. ಆದ್ರೆ ಮೊದ್ಲು ಯಾರಿಗೆ ಅಪ್ಲೈ ಆಗ್ತದದು? ನಮಗೆ ನನಗೆ ಹಾ, ಕೇವಲ ಒಂದೊಂದು ಆತ್ಮನಿಗೆ ಜ್ಞಾನ ಕೊಡೋದಲ್ಲ, ಸಮಯದ ಅನುಸಾರ ಬಾಬಾ ಹೇಳ್ತಾರೆ ಶಕ್ತಿಯನ್ನ ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕಂತ ಇವಾಗ ಕೊಡ್ಬೇಕು, ಎಲ್ಲರಿಗೆ ಕೊಡೋದರ ಮೂಲಕ ಅವ್ರ ಟೆನ್ಷನ್ ಏನಾಗ್ಬೇಕು, ಫ್ರೀ. ಕಡಿಮೆ ಆಗುತ್ತೆ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ಈಗ ಶರೀರದ ಕಾಯಿಲೆ ಬರುತ್ತಲ್ವಾ, ಬರ್ತದ ಬರಲ್ವೋ? ಬರುತ್ತೆ. ಐತೆ. ಅವ್ರ ಹತ್ರ ಹೋಗ್ಬಿಟ್ಟು ಉಪವಾಸ ಮಾಡಿ ಅಂತೇಳಿ, ಪಥ್ಯ ಮಾಡಿ ಅಂತೇಳಿ, ಅವ್ರ ಹತ್ರ ವ್ಯಾಯಾಮ ಮಾಡಿ ಅಂತೇಳಿ, ಪ್ರಾಣಾಯಾಮ ಹೌದು. ಮಾಡಿ ಅಂತೇಳಿ, ಅಕ್ಯುಪ್ರೆಷರ್ ಹೌದು. ನೀವು ಮಾಡ್ಕೊಳ್ಳಿ ಅಂತೇಳಿ ಮಾಡ್ಕೊಳ್ತಾರ? ಇಲ್ಲ, ಏನ್ ಹೇಳ್ತಾರೆ? ನೀವು ಮಾಡಿ ಅಂತ ಹಾ, ನಮ್ಗೆ ಹೇಳ್ತಾರೆ. ಮಾತ್ರೆ ಕೊಡಿ ಕಾಯಿಲೆ ಗುಣ ಆಗ್ಬೇಕು ಅಷ್ಟೇ, ಉಳ್ದಿದ್ದೆಲ್ಲ ಕತೆ ಹೇಳ್ಬೇಡಿ. ಹೌದು. ಏನ್ ಹೇಳ್ತಾರೆ? ಉಳ್ದಿದ್ದೇನು ಹೇಳ್ಬೇಡಿ, ಮಾತ್ರೆ ಕೊಡ್ಬೇಕು, 1 ಸೆಕೆಂಡ್ ಅಲ್ಲಿ ನುಂಗಬೇಕು ಅಷ್ಟೇ. ಹೌದು. ಉಳ್ದಿದ್ದಕ್ಕೆ ನಮ್ಗೆ ಟೈಮ್ ಇಲ್ಲ. ಇಲ್ಲ. ಆ, ಹೌದು. ಅಲ್ವಾ? ಹಾಗೆ ಇಲ್ಲೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನೀವು ರಾಜಯೋಗ ಮಾಡಿ ಬೇರೆ ಬೇರೆ ಸ್ಥಿತಿ ಅನುಭವ ಮಾಡಿ ನೀವು ಸೇವೆ ಮಾಡಿ ಟೋಲಿ ಮಾಡಿ ದುಡ್ಡು ಕೊಡಿ ಬಿಲ್ಡಿಂಗ್ ಕಟ್ಟಿ ಅಂತಂದ್ರೆ ಅದನ್ನೆಲ್ಲ ಯಾರು ಮಾಡ್ಲಿಕ್ಕೆ ರೆಡಿ ಸಾಧ್ಯ ಇಲ್ಲ. ಇಲ್ಲ. ಹೌದು. ಏನ್ ಬೇಕು? ರೆಡಿಮೇಡ್ ರೆಡಿಮೇಡ್ ಬೇಕು.
ಟೆನ್ಷನ್ ಫ್ರೀ ಹೌದಣ್ಣ. ಅಲ್ವಾ. ಅದಕ್ಕಾಗಿ ಅದ ಮಾಡಬೇಕು ಅಂತಂದ್ರೆ ಅಷ್ಟು ನಿಮ್ಮಲ್ಲಿ ಸಂಪಾದನೆ ಆಗ್ಬೇಕಾಗ್ತದೆ. ಅದಕ್ಕಾಗಿ ಈ ಅವಿನಾಶಿ ಖಜಾನೆಗಳ ಕಡೆ ಗಮನ ಕೊಡಿ. और यह भाग्य अविनाशी बन जाता है क्यों? क्योंकि देने वाला अविनाशी बाप है ना. ಈ ಖಜಾನೆ ಯಾರು ಕೊಡ್ತಿದ್ದಾರೆ? ಬಾಬಾ. ಅವಿನಾಶಿ ಬಾಬಾ. ತಂದೆ ಅಲ್ವಾ. ಅವಿನಾಶಿ ನಿಮ್ಮ ಸತ್ಯ. ಲೌಕಿಕ ತಂದೆ, ನಿಮ್ಮ ಲೌಕಿಕ ತಾತ, ಲೌಕಿಕ ಮಗು ಏನಾಗ್ಬೋದು? ವಿನಾಶ ಆಗ್ಬೋದು. ಅಂದ್ರೆ ಆತ್ಮವಿನಾಶ ಆಗೋದಿಲ್ಲ, ಶರೀರ. ಆದ್ರೆ ಹೌದು ಪರಮಾತ್ಮ ಸದಾ ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಇರ್ತಾರೆ. ಬಾಬನ ಅಕೌಂಟ್ ಅಲ್ಲಿ ಯಾವಾಗ್ಲೂ ಇರ್ತದೆ. ಬಾಬನ ಬ್ಯಾಂಕ್ ಯಾವಾಗ್ಲೂ ಕೂಡ ಮುಳುಗೋಗೋದಿಲ್ಲ, ಹೌದು ಅದು ಗ್ಯಾರಂಟಿ. ಗ್ಯಾರಂಟಿ. ಅದಕ್ಕಾಗಿ ಯಾವ ಬ್ಯಾಂಕ್ ಅಲ್ಲಿ ಇರೋಣ ದುಡ್ಡನ್ನ? ಬಾಬಾ ಅವ್ರ ಬ್ಯಾಂಕ್. ಅವ್ರ ಬ್ಯಾಂಕ್. इस संगम युग पर ही ऐसा श्रेष्ठ भाग्य प्राप्त होता है. ಹಾಗಾದ್ರೆ ಈ ಭಾಗ್ಯ ಯಾವ ಯುಗದಲ್ಲಿ ಸಿಗ್ತದಂತೆ? ಸಂಗಮ. ಯಾವ ಯುಗದಲ್ಲಿ? ಸಂಗಮ ಯುಗ. ಹಂಗಂದ್ರೆ ಈ ಸಮಯ ವರ್ತಮಾನ ಸಮಯ. ಸಂಗಮ ಅಂತಂದ್ರೆ ಏನು? ತಂದೆ ಮತ್ತು ಮಕ್ಕಳ ಆತ್ಮ ಮತ್ತು ಪರಮಾತ್ಮನ ಸಂಗಮ. ಮಿಲನ. ಇಲ್ಲಿ ಆತ್ಮ ಹೇಳೋದು ಸಾಧನ ಅಷ್ಟೇ. ಅದು ಎಲ್ಲ ಕರ್ಮವನ್ನ ಮಾಡುವಂಥವ್ರು ಯಾರು? ಪರಮಾತ್ಮ. ಆತ್ಮ. ಬಾಬಾ. ಮನೇಲಿ ಮಗು ಸುಮ್ಮನೆ ಇರ್ತದೆ, ಆದ ಮಗುವಿನ ಮೇಲೆ ಎಲ್ಲ ಕರ್ಮ ಮಾಡೋದು ಯಾರು? ಅಮ್ಮ. ಫಲ ಮಾತ್ರ ಯಾರಿಗೆ? ಮಗುಗ. ಮಗುಗೆ. ಸ್ನಾನ ಮಾಡಿಸೋದು ಯಾರು? ಅಮ್ಮ. ಅಮ್ಮ. ಹಗುರ ಆಗೋದು ಯಾರು? ಮಗು. ಮಗು. ಪುರಿ ಮಾಡೋದು ಯಾರು? ಅಮ್ಮ. ಅಮ್ಮ. ತಿನ್ನೋದು ಯಾರು? ಮಗು. ರುಚಿ ಯಾರಿಗೆ ಸಿಗ್ತದೆ? ಮಗುಗೆ. ಪುರಿ ತಿಂದ್ಮೇಲೂ ಸರಿ ಆಗಿಲ್ಲ ಅಂತ ಬೈಯೋದು ಯಾರಿಗೆ? ಅಮ್ಮನ್ಗೆ. ಅಮ್ಮನಿಗೆ. ಆಯ್ತು, ಇವ್ರಿಗೆ ಪುರಿ ಮಾಡ್ಲಿಕ್ಕೆ ಇವ್ರಿಗೆ ಪುರಿ ಮಾಡ್ಲಿಕ್ಕೆ ಬರೋದಿಲ್ಲ, ಹೇಳಲಿಕ್ಕೆ ಮಾತ್ರ ಬರ್ತದೆ ಆ, ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ಹೇಳೋದು ತುಂಬಾ ಈಸಿ, ಮಾಡೋದು ತುಂಬಾ ಕಷ್ಟ ಇದೆ. ಮಾಡದವ್ರಿಗೆ ಗೊತ್ತಾಗ್ತದೆ ಅಲ್ವಾ? ಹೌದು. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಸಂಗಮ ಯುಗದಲ್ಲಿ ನೀ ಸಾಧನ ಮಾತ್ರ ನಿಮ್ಮದೇ ಹೊರತು ಸಾಧನೆ ಯಾರ್ದಂತೆ? ಬಾಬಾ ಅವ್ರದ್ದು ಯಾವ ಸಾಧನೆ? ವಿಶ್ವ ಕಲ್ಯಾಣ. ಕಲ್ಯಾಣ. ಬಾಬಾ ಅವ್ರ ದೊಡ್ಡ ಸಾಧನೆ ಏನು ಗೊತ್ತಾ? 5,000 ವರ್ಷ ಇರುವಂತ ಕೊಳತೋಗಿರುವಂತ ಮಗುವನ್ನ ತೊಳೆದು ತೊಳೆದು ತಿಕ್ಕಿ ಉಜ್ಜಿ 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 ಏನ್ ಮಾಡ್ಬೇಕಂತೆ? ಕ್ಲೀನ್ ಸ್ವಚ್ಛ. ಮಾಡ್ಬೇಕು. ಕ್ಲೀನ್ ಮಾಡಿ. ಬಾಬಾ ಹೇಳ್ತಾರೆ, ಮೂತ್ ಪಲೀದಿ ಬಚ್ಚ ಕಪಡೋಕ್ಕೂ ಸಾಫ್ ಕರ್ತಾ ಹೂಂ. ಮೂತ್ರದಿಂದ ಮಲಿನವಾಗಿರುವಂತ ಬಟ್ಟೆನ ಏನ್ ಮಾಡ್ತಾರಂತೆ ಬಾಬಾ? ಕ್ಲೀನ್ ಮಾಡಿ, ಸೇವಾ ಯೋಗ್ಯರನ್ನಾಗಿ ಮಾಡಿ, ರೆಡಿ ಮಾಡಿ, ತನ್ನ ತಿರುವಂತ ಆಸ್ತಿಯನ್ನೇ ಮಕ್ಕಳಿಗೆ ಕೊಟ್ಟು ಮಗು ಅವರಿಗೆಲ್ಲ ಕೊಡು ಅಂತ ಹೇಳಿ ಅವರೇ ಅವರಿಗೆ ಕೊಟ್ಟು ಆ ಬಂದಿರುವಂತ ಹಣವನ್ನ ಯಾರ ಕೊಂಡು ಜಮಾ ಮಾಡ್ತಾರಂತೆ? ನಮ್ಮ ನಮ್ಮ. ಆದರೆ ಇಂತಹ ಮಹಾನ್ ಕಾರ್ಯಕ್ಕೆ ನೀವು ಎಷ್ಟು ಸಮಯ ಕೊಡ್ತಾ ಇದ್ದೀರಿ? ಇದು ಭಗವಂತನ ಪ್ರಶ್ನೆ. ಹ್ಮ್. ಅರ್ಥ ಆಗ್ತಿದ್ಯಾ? ಅಂದ್ರೆ ಈಗಲೂ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ, ಮುಂದೆನೂ ಕೂಡ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಈ ಪೋಸ್ಟಿಗೆ ಮುಂದಿನ ದಿನಗಳಲ್ಲಿ ಫುಲ್ ಡಿಮಾಂಡ್ ಬರ್ತದೆ. ಇದೆ. ಇದನ್ನ ಅರ್ಥ ಮಾಡ್ಕೊಳ್ದಿರೋ ನಾವು ಬಾಬನ್ ಮಗು ಆಗ್ಬಿಟ್ಟು ಇಂಜಿನಿಯರು, ಡಾಕ್ಟರು, ಚಾರ್ಟೆಡ್ ಅಕೌಂಟೆಂಟು ಅಂತ ಬಿಟ್ಟು ಏನ್ ಮಾಡ್ತಿದೀವಿ? ಆ ಶಿಕ್ಷಣದ ಕಡೆಗೆ ಹಿಂದೆ ಓಡ್ಬಿಟ್ಟು ಏನ್ ಮಾಡ್ತಿದೀವಿ? ತಲೆ ಜಜ್ಕೊಳ್ತಾ ಇದ್ದೀವಿ, ಕಷ್ಟ ಪಡ್ತಾ ಇದ್ದೀವಿ. ಟೆನ್ಷನ್ ಹೌದು. ಫ್ರೀ ಆಗಿ ಅಂತಂದ್ರೆ ಟೆನ್ಷನ್ ಅನ್ನ ಏನ್ ಮಾಡ್ತಿದೀವಿ? ಇನ್ನ ಜಾಸ್ತಿ ಮಾಡ್ಕೊಂತ ಇದೀವಿ. ಹೌದು. ಅಲ್ವಾ? ಹೌದು. ರಾಜಮ್ಮಕ್ಕ, ನೀವೇನ್ ಚಾರ್ಟೆಡ್ ಅಕೌಂಟೆಂಟಾ, ಇಂಜಿನಿಯರಾ? ಇಲ್ಲ ಯಾವ್ದು ಇಲ್ಲ. ಅಲ್ವಾ? ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಈ ಸಂಗಮ ಯುಗದಲ್ಲಿ ಪರಮಾತ್ಮನಿಗೆ ನಿಮ್ಮ ಮನದಲ್ಲಿ, ನಿಮ್ಮ ಮನೆಯಲ್ಲಿ ಇಂತಹ ಮಹಾನ್ ಕಾರ್ಯವನ್ನ ಮಾಡಲಿಕ್ಕೆ ಅವಕಾಶವನ್ನ ಕೊಡಿ, ಸಾಧನವನ್ನು ಕೊಡಿ, ಸ್ಥಳವನ್ನ ಕೊಡಿ. इस संगम युग पर ये ऐसा श्रेष्ठ भाग्य प्राप्त होता है जो भविष्य में भी चलता रहता है. ಈ ಭಾಗ್ಯ ಎಲ್ಲಿವರೆಗೆ ನಡೀತದಂತೆ? ಮುಂದಿನ 21 ಜನ್ಮದವರೆಗೂ ಕೂಡ ಏನಾಗ್ತಾ ಇರ್ತದೆ? ಇದು ನಡೀತಾ ಇರ್ತದೆ. ನಡೀತಾ ಇರ್ತದೆ. ಅದಕ್ಕಾಗಿ ಸೀರಿಯಸ್ ಆಗಿ ಇದರ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಿ ಅಂತ ಹೇಳ್ತಾರೆ. ಓಕೆ, ಓಂ ಶಾಂತಿ. ಓಂ ಓಂ ಶಾಂತಿ. ಶಾಂತಿ.